ಶಿವ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮೋ ನಮಃ. ಈ ಕಥೆಯ ಮೊಟ್ಟ ಮೊದಲು ಭರತ ಭೂಮಿಯಲ್ಲಿ ಪ್ರಸಿದ್ಧವಾಗಿರುವಂತಹ ಸುಂದರವಾದ ಪಟ್ಟಣ, ಸಾವಿರಾರು ವರ್ಷಗಳಿಂದಲೂ ಈಗಲೂ ಕೂಡಿರ್ತಕ್ಕಂಥ ಮಹಾಪುಣ್ಯ ಭೂಮಿ, ನಮ್ಮ ಭಾರತ ದೇಶದ ದಕ್ಷಿಣ ಭಾಗದಲ್ಲಿ ಬರತಕ್ಕಂಥ ಹಿಂದೂ ಮಹಾಸಾಗರಕ್ಕೆ ತೀರವಿರುವಂತ ಲಂಕಾ ಎಂಬಂತ ಪಟ್ಟಣ. ನೋಡಿ, ಲಂಕಾ ಪಟ್ಟಣವನ್ನು ನಾವು ಈಗ ಶ್ರೀಲಂಕಾ ಅಂತ ಕರಿತೇವೆ. ಈ ಲಂಕಾ ಎನ್ನುವ ಹೆಸರು ನೆನಪಾದ್ರೆ ಹಿಂದೆ ನಡೆದಂತ ತ್ರೇತಾಯುಗದಲ್ಲಿ ನಡೆದಂತ ರಾಮಾಯಣ ನೆನಪಾಗುತ್ತೆ. ರಾಮಣರು ಯುದ್ಧವಾಗಿ ರಾಮನಾಥವನ್ನು ರಾವಣನನ್ನು ಸದೆಬಡಿದು ಸೀತಾಮಾತೆಯನ್ನು ಹಿಂತಿರುಗಿ ಅಯೋಧ್ಯೆಗೆ ತಂದಂತ ಮಹಾಪುಣ್ಯವಾದ ಚರಿತ್ರೆ ನಮಗೆಲ್ಲ ನೆನಪಾಗುತ್ತೆ. ಆದರೆ ರಾಮಾಯಣ ನಡೆದಕ್ಕಿಂತ ಮುನ್ನ ನಡೆದ ಕಥೆಯೇ ಈ ಭೂಕೈಲಾಸ ಎಂಬ ಕಥೆ. ಈ ಕಥೆಯಲ್ಲಿ ಬರುವಂತ ಇಬ್ಬರ ಶಾಪದಿಂದ ರಾಮಾಯಣ ಹುಟ್ಟುದ್ದು. ಅಂದ್ರೆ ರಾಮಾಯಣ ಹೇಗೆ ಹುಟ್ಟಿತು ಅನ್ನೋದಕ್ಕೆ ಈ ಕಥೆ ಸಂಪೂರ್ಣವಾಗಿ ಕೇಳದ ನಮಗೆ ಗೊತ್ತಾಗುತ್ತೆ. ಒಂದು ಕೈಲಾಸದಲ್ಲಿ ನಂದೀಶ್ವರ ಕೊಡೋ ಶಾಪ, ಇನ್ನೊಂದು ಭೂಲೋಕದಲ್ಲಿ ಪಾರ್ವತಿ ಕೊಡೋ ಶಾಪ. ಈ ಕಥೆಗೆ ಸಾಕ್ಷಿಯಾಗಿ ಕೆಲವು ಸ್ಥಳಗಳು ಕೂಡ ಇದೆ, ಸಂಪೂರ್ಣವಾಗಿ ಕೇಳದ ನಮಗೆ ಗೊತ್ತಾಗುತ್ತೆ. ಈ ಪುಣ್ಯವಾದಂತ ಲಂಕಾಪಟ್ಟಣವನ್ನು ಸುಸಾಮರ್ಥವಾಗಿ ಆಳ್ವಿಕೆ ಮಾಡುತ್ತಿರುವ ವೀರ ಧೀರ ಪರಾಕ್ರಮಿ ಇವತ್ತಿನ ನಮ್ಮ ಕಥಾನಾಯಕ ಕೈಕಸಾದೇವ ಮಗನಾಗಿರ್ತಕ್ಕಂಥ ದಶಕಂಠಧರನಾದ ರಾವಣ ಎಂಬ ಸಾರ್ವಭೌಮ ಆ ಸಾಮ್ರಾಜ್ಯದ ಪರಿಪಾಲಕನಾಗಿ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರವಾಗಿ ಪ್ರಜೆಗಳಿಂದಲೆಂಬ ಸಾಮ್ರಾಜ್ಯವನ್ನು ಕಟ್ಟಿ ನ್ಯಾಯ ನೀತಿ ಧರ್ಮ ತನ್ನು ಸಿರೆಂದು ಭಾವಿಸಿ ಸತ್ಯಮಾರ್ಗದಲ್ಲಿ ನಡೀತಾ ಸಾಮ್ರಾಜ್ಯದಲ್ಲಿರುವ ಪ್ರಜೆಗಳನ್ನು ತನ್ನ ಮಕ್ಕಳಂತೆ ಭಾವಿಸಿ ವೈಭೋಗವಾಗಿ ಕಾಲ ಕಳೀತಾ ಇದ್ದಾನೆ. ಇವನ ನಾಡಿನಲ್ಲಿ ಎಲ್ಲಿ ನೋಡಿದ್ರಲ್ಲಿ ಗುಡಿಗೋಪುರಗಳು, ಧರ್ಮಛತ್ರಗಳು, ನಿತ್ಯ ಹವನ ಪೂಜೆಗಳು ಯಾವಾಗಲೂ ಚೆನ್ನಾಗಿ ನಡೀತಾ ಇದ್ರೆ ತಾಯಿಗೆ ಪರಮದಾಸನಾಗಿ ಪರಶಿವನಿಗೆ ಪರಮ ಭಕ್ತನಾಗಿದ್ದ. ನೋಡಿ, ತಾಯಿಗೆ ಪರಮದಾಸ ಅಂದ್ರೆ ಒಂದು ಉಲ್ಕಡ್ಡಿ ಕೆಲಸ ಕೈ ಹಾಕ್ಬೇಕಾದ್ರೂ ತಾಯಿಯ ಆಶೀರ್ವಾದವನ್ನು ಪಡ್ಕೊಂಡೇ ಆ ಉಲ್ಕಡ್ಡಿ ಕೆಲಸ ಕೈ ಹಾಕ್ತಿದ್ದಂತೆ. ತಾಯಿಗೆ ಪರಮದಾಸನಾಗಿ ಪರಶಿವನಿಗೆ ಪರಮ ಭಕ್ತ. ಇವನು ಶಿವನಿಗೆ ಎಂಥ ಪರಮ ಭಕ್ತ ಆಗಿದ್ದ ಅಂದ್ರೆ ಇವನು ಯಾವ ಬೇಕು ಅನ್ಸುತ್ತೋ ಆಗ ಕೈಲಾಸಕ್ಕೆ ಹೋಗ್ತಿದ್ದ, ಅದೇನು ಬೇಕು ಅದು ವರೈಸ್ಕೋತಿದ್ದ, ಹಿಂತಿರ್ಕೊಂಡು ಬರ್ತಿದ್ದ. ಕೈಲಾಸವಂತರ ಹತ್ತೆ ಮನೆ ಇದ್ದಂಗಿತ್ತು, ಅಂಥ ಪರಮ ಭಕ್ತ ಇವನು. ತಾಯಿಗೆ ಪರಮದಾಸನಾಗಿ ಪರಶಿವನಿಗೆ ಪರಮಭಕ್ತನಾಗಿ ಸಾಮ್ರಾಜ್ಯವನ್ನು ಪರಿಪಾಲನೆ ಮಾಡ್ತಾ ಕಾಲ ಕಳೀತಾ ಇದ್ರೆ ಪ್ರತಿನಿತ್ಯ ಸಭೆಯಲ್ಲಿ ಕುಳಿತಂತ ಆ ರಾವಣ ತನ್ನ ಮಂತ್ರಿಗಳನ್ನಾದವನು ಕೇಳ್ತಾನೆ, ಮಹಾಮಂತ್ರಿ, ಪ್ರಭು, ನಮ್ಮ ನಾಡಿನಲ್ಲಿ ಕಾಲ ಕಾಲಕ್ಕೆ ಮಳೆ ಬೆಳೆಗಳದ್ದು ಸುಭಿಕ್ಷತೆಯಿಂದ ಆಗುತ್ತಿರುವುದು ಆಗ್ತಾ ಇದೆ ಮಹಾಪ್ರಭು. ನೆರವಿನ ರಾಜ್ಯಗಳು ಕಾಲ ಕಾಲಕ್ಕೆ ಕೊಡಬೇಕಾದ ಕಪ್ಪ ಕಾಣಿಕೆಗಳನ್ನ ಸಕಾಲಕ್ಕೆ ತಂದೊಪ್ಪಿಸುತ್ತಿರುವರು. ತಂದೊಪ್ಪಿಸ್ತಿದ್ದಾರೆ ಮಹಾಪ್ರಭು, ಇಲ್ಲದ್ರೆ ನಾವು ಬಿಡಬೇಕಲ್ಲ. ರೈತರಲ್ಲಿ ಸುಭಿಕ್ಷತೆಯಿಂದ ಇರುವರ ಎಲ್ಲ ಚೆನ್ನಾಗಿದ್ದಾರೆ ಮಹಾಪ್ರಭು. ನಮ್ಮ ಸಾಮ್ರಾಜ್ಯ ಹೀಗೆ ಉನ್ನತವಾಗಿ ನಡೀಲಿ ಅಂತ ಸಾಮ್ರಾಜ್ಯ ಪರಿಪಾಲಕನಾದಂತ ದಶಕಂಠಧರನಾದ ರಾವಣ ವೈಭೋಗವಾಗಿ ಕಾಲ ಕಳೆದಲ್ಲ. ಒಂದು ದಿನ ಸಭೆಯಲ್ಲಿ ಕುಳಿತಂತ ರಾವಣ ಹೇಳ್ತಾನೆ, ಮಂತ್ರಿಗಳೇ, ನಾನು ಮಾಡಬೇಕಾದ ಕರ್ತವ್ಯವೇನಾದರೂ ಉಳಿದಿದೆ? ಒಂದೇ ಒಂದಿದೆ ಪ್ರಭು. ಮಹಾ ದಿಗ್ವಿಜಯನ ನೀವೇನಾದರೂ ಸಾಧಿಸಿದರೆ ಆ ದಿಗ್ವಿಜಯನ ಸಾಧಿಸಿದ ಫಲ ನಿಮ್ಮನ್ನಿನ್ನೂ ವೈಭೋಗವಾಗಿ ತುಂಬಿ ತೊಳಕಾಡುತ್ತೆ. ಈ ಪುಣ್ಯವಾದ ಸಮಯದಲ್ಲಿ ನಮ್ಮ ತಂಡದವರಿಗೆ ಹಿರಿಕರಿಂದ ಸ್ವಾಗತವನ್ನು ಕೊಡ್ತಾ ನಮ್ಮ ಕಾರ್ಯಕ್ರಮ ಮುಂದೆ ಬರೋಣ. ಈ ನಮ್ಮ ಪುಣ್ಯವಾದ ಕಾರ್ಯಕ್ರಮಕ್ಕೆ ತಬಲವಾದನ ನುಡಿಸಲು ಬಂದಿರತಕ್ಕಂಥವರು ಕೊಳ್ಳೆಗಾಲದ ಕಾರ್ತಿಕರವರು ಒಂದು ಚಪ್ಪಾಳೆ ಹೊಡಿತ ಅವರು ಒಂದು ಸ್ವಾಗತವನ್ನು ಕೋರೋಣ. ತಾಳವಾದ್ಯ ಕಲಾವಿದರಾಗಿ ಹಾಗೂ ಗಾಯಕರಾಗಿ ಮತ್ತು ರಥದ ಸಾರಥಿಯಾಗಿ ಕಾಂತರಾಜರು ಇದ್ದಾರೆ, ಅವ್ರಿಗೊಂದು ಚಪ್ಪಾಳೆ ಹೊಡಿದ ಸ್ವಾಗತವನ್ನು ಕೋರುತ್ತಾ ಕೀಬೋರ್ಡ್ ವಾದಕರಾಗಿ ನಮ್ಮ ಪ್ರಸನ್ನ ಕುಮಾರ್ ಅವರು ಬಂದಿದ್ದಾರೆ, ಗುಂಡ್ಲುಪೇಟೆ ತಾಲೂಕಿನವರು, ವಿಶೇಷವಾದ ಕಲಾವಿದರು, ಅವ್ರಿಗೊಂದು ಚಪ್ಪಾಳೆ ಹೊಡಿತಾ ಸ್ವಾಗತವನ್ನು ಕೋರೋಣ. ಇಲ್ಲಿ ಹಾಗೆ ರಿದಮ್ ಪ್ಯಾಡ್ ಕಲಾವಿದರಾಗಿ ನಮ್ಮ ಮುಳ್ಳೂರಿನ ಮಹೀಂದರವರು ಬಂದಿದ್ದಾರೆ, ಅವ್ರಿಗೂ ಕೂಡ ಒಂದು ಚಪ್ಪಾಳೆ ಹೊಡಿತ ಸ್ವಾಗತವನ್ನು ಕೋರೋಣ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ತಂಡದವರಿಗೆ ಸದಾ ತುಂಬಿರಲಿ ಅಂತ ನಮ್ಮ ತಂಡದ ಪರವಾಗಿ ಭಕ್ತಿಪೂರ್ವಕವಾದಂತಹ ಅಭಿನಯ ಕೊಡ್ತಾ ನಮ್ಮ ನೆಚ್ಚಿನ ಹಿರಿಯ ಕಲಾವಿದರಾದಂಥ ರಾಮಚಂದ್ರನ್ ಅವರಿಗೆ ಒಂದು ಚಪ್ಪಾಳೆ ಹೊಡಿತ ಅವ್ರಿಗೂ ಒಂದು ಸ್ವಾಗತವನ್ನು ಕೋರೋಣ. ಹಿರಿಯ ಕಲಾವಿದರು, ಇಲ್ಲೇ ಪಕ್ಕದಲ್ಲಿ ಕಲ್ಲಳ್ಳಿ ಗ್ರಾಮಕ್ಕೂ ಕೂಡ ಅವರು ಬಂದಿದ್ರು. ಅವತ್ತು ನಮಗೆ ಅಲ್ಲಿ ಪರಿಚಯವಾದಂತಹ ಮಹಾ ಹಿರಿಯ ಕಲಾವಿದರು.
ಅವರಿಂದ ನಾವು ಈ ಗ್ರಾಮಕ್ಕೆ ಪರಿಚಯವಾದಂಗಾಯ್ತು. ಒಂದು ಚಪ್ಪಾಳೆ ಹೊಡಿತಾ ಹಿರಿಕರಾದಂಥವರಿಗೆ ಭಗವಂತ ಇನ್ನೂ ಹೆಚ್ಚಿನ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ. ಆ ಹಿರಿಯರ ಒಂದು ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ ಅಂತ ತಂಡದ ಪರವಾಗಿ ಕೋರ್ತಾ ಇದ್ದೀವಿ. ಈ ಪುಣ್ಯವಾದಂಥ ಕಾರ್ಯಕ್ರಮ ನೋಡಿ, ದಿಗ್ವಿಜಯವನ್ನು ಸಾಧಿಸಬೇಕು ಅಂತ ಮಂತ್ರಿಯಾದವನು ಹೇಳಿದಾಗ ಲೋಕವನ್ನು ಪರಿಪಾಲನೆ ಮಾಡುವಂತ ಕಾರ್ಯ ನನಗೆ ಇಷ್ಟವಾಗುವಂತ ಕಾರ್ಯವೇ. ಹೆದರಬೇಡಿ ಮಂತ್ರಿಗಳೇ, ಸರಕು ಸಾಮಾನುಗಳನ್ನು ನೀವು ಸಿದ್ಧತೆ ಮಾಡಿಕೊಳ್ಳಿ. ನಾನು ಈಗಲೇ ಹೋಗಿ ನನ್ನ ತಾಯಿಯಾದ ಕೈಕಸಾದೇವಿಯಲ್ಲಿ ಅಭಯವನ್ನು ಪಡೆದು ದಿಗ್ವಿಜಯದ ಕಡೆ ಬರ್ತೇನೆ ಅಂತ ಒಂದು ಉಲ್ಕಡ್ಡಿ ಕೆಲಸಕ್ಕೂ ಕೈ ಹಾಕ್ತಿದ್ದಂತ ರಾವಣ ತಾಯಿ ಆಶೀರ್ವಾದ ಪಡ್ಕೋತಿದ್ದವನು ಅಂದು ಮಹಾಕಾರ್ಯಕ್ಕೆ ತಾಯಿ ಅಭಿಕ್ಷೆಯನ್ನು ಬೇಡಲು ಬರ್ತಾ ಇದ್ದಾನೆ. ಅಮ್ಮ ಕೈಕಸಾದೇವಿ ಹೇಳು ಕಂದ, ಲೋಕ ಕಲ್ಯಾಣದ ಕಾರ್ಯಕ್ಕಾಗಿ ಲೋಕವನ್ನೇ ಗೆಲ್ಲೋಕ್ಕೋಸ್ಕರವಾಗಿ ದಿಗ್ವಿಜಯಕ್ಕೆ ನಿನ್ನ ಮಗ ಹೋಗ್ತಾ ಇದ್ದಾನೆ. ನಿನ್ನ ಆಶೀರ್ವಾದ ನನಗೆ ಬೇಕು. ಹೋಗಿದ ಬಾಕಂದ, ದೊಡ್ಡ ಕೆಲಸ ಕೈ ಹಾಕಿದ್ಯಾ. ನಿನಗೆ ಆಗೋರಾಗ್ದಿದ್ರು ತುಂಬಾ ಜನ ಇರ್ತಾರೆ. ಜಯವಂತನಾಗಿ ಯಶೋವಂತನಾಗಿ ವಿಜಯದೇವಿ ಸೆರೆಗಿಡಿದು ಎಳತಾ ಮಗನೆ ಅಂತ ತಾಯಿ ಆಶೀರ್ವಾದ ಮಾಡದ್ಲಲ್ಲ. ರಾವಣನಿಗೆ ಆನೆ ಬಲ ಶಕ್ತಿ ಬಂದಂಗ ಆಗೋಯ್ತು. ಯಾಕಂದ್ರೆ ರಾವಣ ಹೊರತು ಮಾಡ್ಕೊಂಡಿದ್ದೇನು, ಜಗದೊಳಗೆ ತಂದೆ ತಾಯಿಗಳ ಆಶೀರ್ವಾದ ಫಲವಿದ್ದರೆ ಇಡೀ ಜಗತ್ತನ್ನೇ ಗೆಲ್ಲಬಹುದು. ಅದಕ್ಕೆ ದೊಡ್ಡರು ಹೇಳೋದು, ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ. ತಂದೆ ತಾಯಿಗಳಿಂದ ನಾವು ಪ್ರೀತಿ ವಿಶ್ವಾಸ ಕಂಡಾಗ, ತಂದೆ ತಾಯಿಗಳ ಅಪೇಕ್ಷೆಯನ್ನು ಪಡೆದಾಗ ಯಾವ ದೇವರಿಗೂ ಕೈ ಮುಗಿಯಂಗಿಲ್ಲ, ದೇವರೇ ಆಶೀರ್ವಾದ ಮಾಡ್ತಾನಂತೆ. ತಾಯಿ ಇರುವಂತ ತಂದೆಗಿರುವಂತ ಶಕ್ತಿ ಅಂತದ್ದು. ಅಂತ ತಂದೆ ತಾಯಿಗಳ ಮಮಕಾರದಲ್ಲಿ ಹೊಂದಿದ್ದಂತ ರಾವಣ ತಾಯಿ ಆಶೀರ್ವಾದವನ್ನು ಪಡೆದು ದಿಗ್ವಿಜಯಕ್ಕೆ ಹೋಗ್ತಾನೆ. ಅದಕ್ಕೆ ಜಗದೊಳಗೆ ತಂದೆ ತಾಯಿಗಳ ಮಹತ್ವ ಅಪಾರ. ಜೀವನದಲ್ಲಿ ನಾವು ದುಡ್ಡು ಕೊಟ್ಟುಬಿಟ್ಟು ಏನ್ ಬೇಕಾದ್ರೂ ತಗೋಬಹುದು, ಒಂದೇ ಒಂದು ವಸ್ತು ತಗೊಳಕ್ಕಾಗಲ್ಲ ಅಂದ್ರೆ ಅದು ಎತ್ತ ತಂದೆ ತಾಯಿಗಳ ಪ್ರೀತಿ. ಇವತ್ತು ನಮ್ಮ ಮೇಳೆಕೋಟೆಯ ಭೈರಣ್ಣನವರು ಮನೆಗೆ ಹಿರಿಯರಾಗಿ ಬಾಳಿದ ಜೀವ. ಹಿರಿಯ ಸ್ಥಾನವನ್ನು ಒಂದು ಈ ಮನೆ ಇಷ್ಟು ಬೆಳಗಿದೆ ಅಂದ್ರೆ ಆ ಮಹಾನ್ ಭಾವರು ಕಟ್ಟಿದ ಒಂದು ಪುಣ್ಯವಾದಂತಹ ಶ್ರಮದ ಫಲ. ಇವತ್ತು ಕುಟುಂಬದವರೆಲ್ಲರೂ ಕೂಡ ಸುಖವಾದ ಬಾಳ್ವೆಯನ್ನು ಮಾಡ್ತಾ ಇದ್ದಾರೆ. ಕಷ್ಟ ಸುಖ ಎಲ್ಲವನ್ನು ಕೂಡ ತ್ಯಜಿಸಿ ಅದನ್ನೆಲ್ಲ ದೂರ ಮಾಡಿ ತನ್ನ ಜೀವನ, ತನ್ನ ಕುಟುಂಬ, ತನ್ನ ಪರಿವಾರ ಅಂತ ನಂಬಿಕೊಂಡು ಬುನಾದಿಯನ್ನು ಕಟ್ಟಿ ಇವತ್ತು ಮನೆಗೆ ಹಿರಿಯರ ಭೂಷಣವನ್ನು ತಂದು ನಮ್ಮೆಲ್ಲರನ್ನು ತೊರೆದು ಹೋದಂತ ಮಹಾಪ್ರಭುಗಳು ನಮ್ಮ ಮೇಲುಕೋಟೆ ಭೈರಣ್ಣನವರು. ಇವತ್ತು ಆ ವ್ಯಕ್ತಿ ನಮ್ಮ ಜೊತೆಗಿಲ್ಲದಿದ್ದರು, ಅವರ ನೆನಪು ಸದಾ ನಮ್ಮ ಜೊತೆಗಿರುತ್ತೆ. ಅದು ಯಾವತ್ತೂ ಕಣ್ಮರೆಯಾಗಲ್ಲ. ಅಂತ ಹಿರಿಯರಾದಂಥವರು, ತಂದೆ ತಾಯಿಗಳ ಸ್ವರೂಪರಾದಂಥವರು ಇವತ್ತು ನಮ್ಮ ಜೊತೆಗಿಲ್ಲ. ಆ ತಂದೆ ತಾಯಿಗಳ ಜೀವನದಲ್ಲಿ ಅವರನ್ನು ಪಡೆಯುವಂತ, ಅವರನ್ನು ಕಳ್ಕೊಳ್ಳುವಂತ ದುಃಖ ಯಾರಿಗೂ ಬರಬಾರದು. ಅದಕ್ಕೆ ಆ ತಂದೆ ತಾಯಿಗಳ ಮಹತ್ವ ಎಂತದ್ದು ಅನ್ನೋದಕ್ಕೆ ಜಾನಪದ ಗೀತೆ ಹೇಳ್ತಾರೆ ನೋಡಿ. ದುಡ್ಡು ಕೊಟ್ಟರೆ ಬೇಕಾದು ಸಿಗುತ್ತೈತಿ ಈ ಜಗದಲ್ಲಿ ಕಾಣೋ, ಹಡೆದ ತಾಯಿ ತಂದೆ ಕಳಕೊಂಡ ಮ್ಯಾಗ ಮತ್ತೆ ಸಿಗುವರೇನೋ, ತಮ್ಮ ಮರಳಿ ಬರುವರೇನೋ, ತಮ್ಮ ಮರಳಿ ಬರುವರೇನೋ. ಕೊಡರೆ ಬೇಕಾದು ಸಿಗುತ್ತೈತಿ ಈ ಜಗದಲ್ಲಿ ಕಾಣೋ, ಹಡೆದ ತಾಯಿ ತಂದೆ ಕಳಕೊಂಡ ಮ್ಯಾಗ ಮತ್ತೆ ಸಿಗುವರೇನೋ, ತಮ್ಮ ಮರಳಿ ಬರುವರೇನೋ, ನಿನ್ನ ಜೊತೆ ಮರಳಿ ಬರುವರೇನೋ. ದುಡ್ಡು ಕೊಡರೆ ಬೇಕಾದು ಸಿಗುತ್ತೈತಿ ಈ ಜಗದಲ್ಲಿ ಕಾಣೋ. ತಿಂಗಳ ಸಂಕಟ ನೀಡಿ ಒಟ್ಟಿಯಾಗಿ ಬೆಳೆದೆಲ್ಲೋ, ಹುಟ್ಟಿ ಬರುವ ಮುನ್ನ ಜೀವಕ ಎಷ್ಟೋ ಕಷ್ಟಪಟ್ಟೆಯಲ್ಲೋ. 9 ತಿಂಗಳ ಸಂಕಟ ನೀಡಿ ಒಟ್ಟಿಯಾಗಿ ಬೆಳೆದೆಲ್ಲೋ, ಹುಟ್ಟಿ ಬರುವ ಮುನ್ನ ಜೀವಕ ಎಷ್ಟೋ ಕಷ್ಟಪಟ್ಟೆಯಲ್ಲೋ. ಬರುವ ಕಷ್ಟಗಳ ಸಹಿಸಿದ ತಾಯಿ ನಿನ್ನ ನಂಬಿದಲ್ಲೋ, ಅಯ್ಯೋ ಶಿವನೇ ಅಯ್ಯೋ. ಬರುವ ಕಷ್ಟಗಳ ಸಹಿಸಿದ ತಾಯಿ ನಿನ್ನ ನಂಬಿದಲ್ಲೋ,
ಜೀವ ಇಟ್ಟೀತು ನಿನ್ನ ಮ್ಯಾಗ, ಜೀವ ಇಟ್ಟೀತು ನಿನ್ನ ಮ್ಯಾಗ. ದುಡ್ಡು ಕೊಟ್ಟರೆ ಬೇಕಾದು ಸಿಗುತ್ತೈತಿ ಈ ಜಗದಲ್ಲಿ ಕಾಣೋ. ಕೂಲಿನಾಲಿ ಮಾಡಿ ಶಾಲೆಗೆ ಕಳಿಸಲು ಜನನಾಗದಂತ ಚಿನ್ನದಂತ ಒಂದು ಹೆಣ್ಣ ಹುಡುಕಿದಳು ಮಗನ ಮದುವೆಗಂತ. ಕೂಲಿನಾಲಿ ಮಾಡಿ ಶಾಲೆಗೆ ಕಳಿಸಲು ಜನನಾಗಲಂತ ಚಿನ್ನದಂತ ಒಂದು ಹೆಣ್ಣ ಹುಡುಕಿದಳು ಮಗನ ಮದುವೆಗಂತ. ಸಾಲ ಸೋಲ ಮಾಡಿ ಮದುವೆ ಮಾಡಿದಳು ವಂಶ ಬೆಳಗಲಂತ. ಅಯ್ಯೋ ಶಿವನೇ ಅಯ್ಯೋ, ಸಾಲ ಸೋಲ ಮಾಡಿ ಮದುವೆ ಮಾಡಿದಳು ವಂಶ ಬೆಳಗಲಂತ. ಮುತ್ತಿನ ತಾಯಿ ಏನೇನು ಕನಸ ಕಟ್ಟಿಕೊಂಡು ಜೀವನದೇ ಅದುವೇ ಕನಸಾಗಿ ಉಳಿದೆ, ಅದುವೇ ಕನಸಾಗಿ ಉಳಿದೆ. 9 ತಿಂಗಳು ಹೊತ್ತು ಸಾಕಿದ ತಾಯ ಮರೆಯಬೇಡ, ಹೆಂಡತಿ ಮಾತೇಳಿ ಎಂತ ತಾಯಿಯ ದೂರ ತಳ್ಳಬೇಡ. ಅವಳ ಬೇರೆ ಮಾಡಬೇಡ, ಅವಳ ಬೇರೆ ಮಾಡಬೇಡ. ಜಗದೊಳಗೆ ತಾಯಿ ಮಮಕಾರ ಅಪಾರ. ಯಾಕಂದ್ರೆ ತಂದೆ ತಾಯಿಗಳ ಜೀವನದಲ್ಲಿ ತಾವು ಆಸೆ ಪಡುವಂತಹದ್ದು ಒಂದೇ, ಮಕ್ಕಳು ಚೆನ್ನಾಗಿರ್ಬೇಕು, ಮಕ್ಕಳು ಚೆನ್ನಾಗಿ ಬದುಕಬೇಕು, ಆ ಮಕ್ಕಳ ಜೊತೆ 4 ದಿನ ನಾವು ಸುಖವಾಗಿರ್ಬೇಕು. ಇನ್ನೇನು ಆಸ್ತಿ ಅಂತಸ್ತು ಕೇಳಲ್ಲ. ಯಾಕೆಂದ್ರೆ ಇವತ್ತು ನಾವು ವೈರಣ್ಣನವರು ಕೇಳ್ಕೊಂಡಿದ್ದೆ, ಮನೆಗೆ ಹಿರಿಯರಾಗಿ ಬಾಳಿದ ಜೀವ, ಕೋಟಿ ಕೋಟಿ ಕೊಡ್ತೀನಿ ಅಂದ್ರೆ ತಾನೇ ಅವ್ರನ್ನ ನಾವು ಮತ್ತೆ ತರಕಾಗತ್ತಾ? ಖಂಡಿತವಾಗಲಿಲ್ಲ. ಇದ್ದಾಗ ವ್ಯಕ್ತಿ ಬೆಲೆ ಗೊತ್ತಾಗಲ್ಲ, ಆ ವ್ಯಕ್ತಿ ನಮ್ಮಿಂದ ದೂರವಾದಾಗ, ಅವ್ರನ್ನ ಕಳ್ಕೊಂಡಾಗ ಆಗುವ ನೋವಿನಲ್ಲಿ ಮತ್ತೆ ಆ ವ್ಯಕ್ತಿನ ಮತ್ತೆ ತರೋಕ್ಕಾಗಲ್ಲ. ಅದಕ್ಕೆ ಇರುವಷ್ಟು ದಿನ ನಾವು ಪ್ರೀತಿ ವಿಶ್ವಾಸದಿಂದ ಕಂಡಾಗ ಸತ್ತ ಮೇಲೆ ಅದೊಂದು ಪುಣ್ಯ ಸೌಭಾಗ್ಯ ನಮಗೆ ದೊರಕುವಂತಹದ್ದು. ಇಲ್ಲಿ ರಾವಣ ತಾಯಿಯಲ್ಲೇ ತನ್ನ ಜೀವನವನ್ನೇ ಮುಡಿಪಾಗಿಟ್ಟವನು ದಿಗ್ವಿಜಯಕ್ಕೆ ಅಂತ ಹಾಕಡೆ ಹೊರಟ್ನಲ್ಲ, ಇತ್ತ ತಾಯಿಯಾದಲು ಸುಮ್ಮನೆ ಕೂತ್ಕೊಳ್ಳಿಲ್ಲ. ನನ್ನ ಮಗ ದೊಡ್ಡ ಕೆಲಸ ಕೈ ಹಾಕಿದಾನೆ, ಅವನು ಯಶೋವಂತನಾಗಿ ಹಿಂತಿರುಗಿ ಜೋಪಾನವನ್ನ ಆಸ್ಥಾನ ಬರಬೇಕು ಅಂದ್ರೆ ನಾನಿಲ್ಲಿ ಪುಣ್ಯವನ್ನ ಸಂಪಾದನೆ ಮಾಡಬೇಕು ಅಂತ ಬಡವರು ಬಲ್ಲಿದ್ರನ್ನೆಲ್ಲ ಕರೆಸಿ ಬಳುವಳಿ ಕೊಟ್ಟು ಕಳಿಸಿ ದಾನ ಧರ್ಮಗಳನ್ನು ಮಾಡ್ತಾಳೆ. ಮಗನ ಹೇಳಿಕೆಗೋಸ್ಕರವಾಗಿ ತನ್ನ ಜೀವನವನ್ನೇ ಮುಡುಪಾಗಿಡ್ತಾಳೆ. ಯುದ್ಧಕ್ಕೆ ಹೋದ ರಾವಣ 2-3 ದಿನಗಳವಾದರೂ ಪತ್ತೆ ಇಲ್ಲದ ವಿಚಾರ ತಿಳಿದಂತ ತಾಯಿ ಮನಸ್ಸು ಒಡೆದೋಗಿ, ಶಿವ ಶಿವ, ನನ್ನ ಮಗ ನನಗೆ ಹಿಂತಿರುಗಿ ಬರಬೇಕು ಅಂದ್ರೆ ನಾನು ಇನ್ನೂ ಪುಣ್ಯ ಕಾರ್ಯಗಳನ್ನು ಮಾಡಬೇಕು ಅಂತ ತೀರ್ಮಾನಿಸಿ ತಮ್ಮ ಲಂಕಾಪಟ್ಟಣಕ್ಕೆ ತೀರವಿರುವಂತ ಹಿಂದೂ ಮಹಾಸಾಗರ ತೀರದ ಹತ್ರ ಬಂದು ಒಣಗಿದ ಮರಳಿನಿಂದ ಲಿಂಗವನ್ನ ಕಟ್ಟುತ್ತಾಳೆ. ನೋಡಿ, ಒಣಗಿದ ಮರಳಿನಿಂದ ಲಿಂಗ ಕಟ್ಟಕ್ಕಾಗತ್ತ? ಕಟ್ಟಕ್ಕಾಗಲ್ಲ. ಆದರೂ ಇವಳು ಕಟ್ಟುತ್ತಾಳೆ. ಯಾವುದರಿಂದ? ಭಕ್ತಿಯನ್ನುವ ನೀರನ್ನ ಹದ್ದಿ, ಭಕ್ತಿಯನ್ನು ನೀರನ್ನು ಹದ್ದಿ ಒಣಗಿದ ಮರಳಿನಿಂದ ಲಿಂಗವನ್ನ ಕಟ್ಟಿ ಮುಂದೆ ಪ್ರಸಾದವನ್ನಿಟ್ಟು ಭೂಲೋಕಕ್ಕೂ ಕೈಲಾಸಕ್ಕೂ ಭಕ್ತಿ ಎಂಬ ಸೇತುವೆಯನ್ನು ಕಟ್ಟಿ ಪರಶಿವನನ ಪಾಶ ಆಗಿ ಕರೀತಾಳೆ ತನ್ನ ಮಗನ ಒಡತಿಗೋಸ್ಕರವಾಗಿ. ಶಿವಪಾರ್ವತರು ಆನಂದ ಪಟ್ಟುಬಿಟ್ರಂತೆ ನೋಡಿದ ಪಾರ್ವತಿ. ಮಗನಿಗೋಸ್ಕರವಾಗಿ ಹನುಗಾಲ ತಾಯಿಯಾದವಳು ಹೇಗೆ ಬೇಡ್ತಾ ಇದ್ದಾಳೆ. ಇಂಥ ತಾಯಿಯನ್ನು ಪಡೆದ ರಾವಣ ಯಶೋವಂತ ಪುಣ್ಯವಂತ, ಆ ತಾಯಿಗೆ ಅಭಯವನ್ನು ಕೊಟ್ಟು ಬರೋಣ ಬಾ ಅಂತ ಶಿವಪಾರ್ವತರು ಧರೆಗಿಳಿದು ಬಂದು ಪೂಜೆ ಪುರಸ್ಕಾರಗಳನ್ನು ಮಾಡ್ತಿದ್ದ ತಾಯಿಗೆ ಅಭಯವನ್ನು ಕೊಟ್ಟು ಅವಳು ಇಟ್ಕೊಂಡಿದ್ದ ಪ್ರಸಾದಕ್ಕೆ ತಿಂದವರು ಚಿರಂಜೀವಿಗಳಾಗ್ಲಿ ಅಂತ ಶಿವ ಆಶೀರ್ವಾದ ಕೊಟ್ಟ. ಯಾವಾಗ ತಿಂದವರು ಚಿರಂಜೀವಿಗಳಾಗ್ಲಿ ಅಂತ ಶಿವ ಆಶೀರ್ವಾದ ಕೊಟ್ಟನೋ ದೇವತೆಗಳಿಗೆ ಬಂತಂತೆ ನೋಡಿ ಹೊಟ್ಟೆ ಕಿಚ್ಚು. ದೇವೇಂದ್ರ ನೋಡದ, ಈ ಶಿವ ಏನ್ ಮಾಡ್ದ?
ಅಭಯವನ್ನೆತ್ತುವಂತ ನೆಪದಲ್ಲಿ ಪಾರ್ವತಿ ಆದಂತವಳ ಸಮೇತನಾಗಿ ಬಂದು ಪ್ರಸಾದಕ್ಕೆ ತಿಂದವರು ಚಿರಂಜೀವಿಗಳಾಗ್ಲಿ ಅಂತ ಆಶೀರ್ವಾದ ಕೊಟ್ಟನಲ್ಲ. ಅಪ್ಪಿ ತಪ್ಪೇನಾದರೂ ಅದನ್ನ ರಾವಣ ತಿಂದುಬಿಟ್ರೆ ಚಿರಂಜೀವಿ ಆಗಿ ಹೋಗ್ತಾನೆ. ಅಲ್ಲ, ಈಗಲೇ ಅವನ ಹಾರಭಟವನ್ನ ತಡೆಯಲು ನಮ್ಮ ಕೈಲಿ ಆಗ್ತಾ ಇಲ್ಲ. ಇನ್ನು ಅವನು ಚಿರಂಜೀವಿ ಆಗೋದ್ರಂತೂ ದೇವಲೋಕನ ಧ್ವಂಸ ಮಾಡಿಬಿಡ್ತಾನೆ. ಇಲ್ಲ ಇಲ್ಲ ಇಲ್ಲ, ಆ ಪ್ರಸಾದವನ್ನ ರಾವಣ ತಿನ್ನಬಾರದು. ಚಿರಂಜೀವಿಗಳು ದೇವತೆಗಳಾದ ನಾವು ತಿನ್ಬೇಕು ಅಂತ ಇಂದ್ರ, ಅಗ್ನಿ, ವರುಣ, ಯಮ 4 ಕೂಡ ಭೂಲೋಕದ ಕಡೆ ದಿಗ್ಗನೆ ಪ್ರತ್ಯಕ್ಷರಾದರು ಯೋಚನೆ ಮಾಡಿದ್ರು. ಇಲ್ಲ 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 ಇಲ್ಲ, ನಾವೇ ನೇರವಾಗಿ ಹೋಗಿ ವ್ರತವನ್ನ ಭಗ್ನ ಮಾಡಿಬಿಟ್ರೆ ಅವಳು ದುಃಖದಿಂದ ಹೋಗಿ ತನ್ನ ಮಗನಿಗೆ ಹೇಳಿದ್ರೆ ಮಗ ನಮ್ಮನ್ನ ಜೀವನದಲ್ಲಿ ಹುಟ್ಲಿಲ್ಲ ಅನ್ನಿಸ್ಬಿಡ್ತಾನೆ. ಏನ್ ಮಾಡೋದು? ನಾವು ಆ ಪ್ರಸಾದವನ್ನ ಈಸ್ಕೊಂಡಂಗಾಗಬೇಕು, ಅವಳಿಗೆ ಅನುಮಾನ ಬರಬಾರದು. ಅವಳು ಸಮುದ್ರ ತೀರದ ಲಿಂಗ ಪೂಜೆ ಮಾಡ್ತಿರೋದ್ರಿಂದ ಸಮುದ್ರ ರಾಜನೇ ಕರೆದರಾಯ್ತು. ದೊಡ್ಡದಾದ ಹಲೆ ಬೀಸ್ಕೊಂಡು ಲಿಂಗ ಪ್ರಸಾದಗಳನ್ನೆಲ್ಲ ಕೊಚ್ಕೊಂಡ್ ಬರ್ತಾನೆ. ಆಗ ಅಲೆ ಬಂದು ಕೊಚ್ಕೊಂಡೋಯ್ತು ಅಂತ ಅವರು ತಿಳ್ಕೊತಾರೆ. ಅವನು ಒಂದು ಪಾಲು ಕೊಟ್ರಾಯ್ತು ನಮ್ಮ ಕಡೆಯಿಂದ ಅಂತ ಸಮುದ್ರರಾಜನ ಕರೀತಾರೆ ದೇವತೆಗಳು. ಸಮುದ್ರರಾಜ, ಸಾಗರದೊಡೆಯ, ದಿಗ್ಗನೆ ಪ್ರತ್ಯಕ್ಷನಾದ ಸಮುದ್ರರಾಜ. ಓಹೋ, ಏನ್ರಪ್ಪ ಇಂದ್ರ, ಅಗ್ನಿ, ವರುಣ, ಯಮ ಎಲ್ಲ ಒಂದೇ ತರ ಬಂದ್ಬಿಟ್ಟಿದ್ರೆ ಏನ್ ಸಮಾಚಾರ? ಏನಿಲ್ಲ ಕಣೆ, ನಿನ್ನ ತೀರದಲ್ಲಿ ಯಾರೋ ಒಬ್ಬಳು ಲಿಂಗ ಪೂಜೆ ಮಾಡ್ತಾವಳೆ. ಆ ಲಿಂಗ ಪೂಜೆ ಮಾಡ್ತಿರೋದಕ್ಕೆ ಶಿವನ ಆಶೀರ್ವಾದ ಆಗಿದೆ. ನೀನೇನು ಮಾಡಬೇಕಾಗಿಲ್ಲ, ದೊಡ್ಡದಾದ ಹಲೆ ಬೀಸ್ಕೊಂಡು ಲಿಂಗ ಪ್ರಸಾದಗಳನ್ನ ಕೊಚ್ಕೊ ಬಂದ್ಬಿಟ್ರೆ ನಿನಗೊಂದು ಪಾಲು ಕೊಡ್ತೀವಿ ಕಣೆ, ಯೋಚನೆ ಮಾಡು. ಸಮುದ್ರರಾಜ ಹೇಳಿದಂತೆ, ದೇವತೆಗಳ ನಿಮ್ಗೆಲ್ಲ ತಲೆಗೆಲ್ಲ ಕೆಟ್ಟಿದ್ಯಾ? ನನ್ನ ತೀರದ ಲಿಂಗ ಪೂಜೆ ಮಾಡ್ತಿರೋಳನ್ನ ಯಾರು ಅನ್ಕೊಂಡ್ರಿ? ಮಲ್ಲನ ಮಲ್ಲ ತ್ರಿಭುವನ ಮಲ್ಲ ಜಗದೇಕರನಾಗಿರ್ತಕ್ಕಂಥ ದಶಕಂಠಧರನಾದ ರಾವಣನ ತಾಯಿ ಕೈಕಸಾದೇವಿ. ನಾನು ಹೋಗಿ ಅವಳ ರಥಭಗ್ನ ಮಾಡೋದು, ಅವಳು ಅಳ್ಕೊಂಡೋಗಿ ಮಗನಿಗೆ ಹೇಳೋದು, ಮಗ ನನ್ನ ಜಗತ್ತಿನಲ್ಲಿ ಹುಟ್ಲೇಬಾರ್ದಾಗಿತ್ತು ಅನ್ಸೋದು. ಅಬ್ಬಬ್ಬಬ್ಬಬ್ಬ, ನನಗೆ ಯಾಕಪ್ಪ ಅದು ತೊಂದರೆ? ನೀವು ದೊಡ್ಡವ್ರು ಮಾಡ್ಕೊಳ್ಳಿ, ನನ್ನನ್ನು ಮಾತ್ರ ಹೇಳಿಬೇಡಿ. ನೋಡು ಸಮುದ್ರರಾಜ, ಅವಳು ನಿನ್ನ ತೀರದ ಲಿಂಗ ಪೂಜೆ ಮಾಡ್ತಿರೋದ್ರಿಂದ ಈ ಕಾರ್ಯ ನೀನೇ ಮಾಡ್ಬೇಕಣಯ್ಯ, ಬೇರೆಯವ್ರ ಕೈಲಿ ಆಗಲ್ಲ. ದಯಮಾಡಿ ನನ್ನ ಮಾತು ಕೇಳು, ಇದೊಂದು ಕಾರ್ಯ ಮಾಡ್ಕೊಡಯ್ಯ. ಸರಿ ಸರಿ, ನೀವೆಲ್ಲ ಇಲ್ಲೇ ದಡದಲ್ಲಿ ನಿಂತಿರಿ, ನಾನು ಹೀಗೆ ಹೋಗಿದ್ದು ಹೀಗೆ ಬರ್ತೀನಿ ಅಂತ ನಡು ಸಮುದ್ರದ ಮಧ್ಯದಲ್ಲಿ ಎದ್ದು ನಿಂತ ಸಮುದ್ರರಾಜ ದೊಡ್ಡದಾದ ಹಲೆಯನ್ನು ನಿರ್ಮಾಣ ಮಾಡ್ತಾ ಇದ್ದಾನೆ. ಹಲೆ ರಭಸವಾಗಿ ಬೆಳೆದಂತೆ ಸಮುದ್ರ ತೀರದ ಕಡೆ ಬರ್ತಾ ಇದೆ. ತೀರದಲ್ಲಿದ್ದಂತ ಸಖಿಯರು ನೋಡ್ತಾರೆ, ಅಯ್ಯೋ ದೊಡ್ಡದಾದ ಹಲೆ ಬರ್ತಾ ಇದೆ, ಸಿಕ್ಕದವರು ಯಾರು ಉಳಿಯಲ್ಲ. ಅಮ್ಮ ಕೈಕಸಾದೇವಿ, ಎಚ್ಚರವಾಗಿ ತಾಯಿ, ಹಲೆ ಬರ್ತಾ ಇದೆ, ಎಚ್ಚರವಾಗಿ. ಬಹಿರ್ ಪ್ರಪಂಚದ ಹರಿವೇ ಇಲ್ಲದೆ ಭೂಲೋಕಕ್ಕೂ ಕೈಲಾಸಕ್ಕೂ ಭಕ್ತಿ ಎಂಬ ಸೇತುವೆಯನ್ನು ಕಟ್ಟಿ ಭಗವಂತನ ಪಾಶಾಗೆ ಕರೀತಿದ್ಲಲ್ಲ, ಯಾರ ಮಾತು ಕೇಳ್ತಾ ಇಲ್ಲ ತಾಯಿಗೆ. ಇಲ್ಲಿ ಸಖಿಯರೆಲ್ಲ ಎದುರುಕೊಂಡು ದಡದಲ್ಲಿ ಹೋಗಿ ದೂರದಲ್ಲಿ ನಿಂತಿದ್ರೆ ಅಲೆ ರಭಸವಾಗಿ ಬಂದಂತೆ ಸಮುದ್ರ ತೀರದಲ್ಲಿದ್ದ ಕೈಕಸಾದೇವಿನ ಮುಂದೆ ಸಾರಿ ಹಪ್ಪಳಿಸಿ ಅವಳನ್ನ ದಡಕ್ಕೆ ತಂದಿಟ್ಟು ಲಿಂಗ ಪ್ರಸಾದಗಳನ್ನೆಲ್ಲ ಹಿಂತಿರುಗಿ ಕೊಚ್ಕೊಂಡು ಹೋಗ್ತಾ ಇದೆ. ಎಷ್ಟೋ ಹೊತ್ತಾದ್ಮೇಲೆ ತಾಯಿಗೆ ಎಚ್ಚರವಾಯಿತು, ನನ್ನ ಲಿಂಗವೆಲ್ಲಿ, ಪ್ರಸಾದವೆಲ್ಲಿ? ಸಖಿಯರು, ನಾನು ಪೂಜೆ ಮಾಡ್ತಿದ್ದ ಲಿಂಗ ಪ್ರಸಾದಗಳಲ್ಲಿ ಎಲ್ಲಿ? ಅಮ್ಮ, ಅದೊಂದು ದೊಡ್ಡ ಕತೆ ತಾಯಿ. ನೀವು ದಡದಲ್ಲಿ ಪುಣ್ಯವಾದ ಪೂಜೆಯನ್ನು ಮಾಡಬೇಕಾದ್ರೆ ಹಲೆಗಳು ರಭಸವಾಗಿ ಬಂದದ್ದೇ ನಿಮ್ಮನ್ನು ದಡಕ್ಕೆ ತಂದಿಟ್ಟು ಲಿಂಗ ಪ್ರಸಾದಗಳನ್ನೆಲ್ಲ ಕೊಚ್ಚಿಕೊಂಡು ಹೊಟ್ಟೋಯ್ತಮ್ಮ. ಸದ್ಯ ನೀವು ಉಳ್ಕೊಂಡ್ರಲ್ಲ, ನಮಗದೇ ಆನಂದ. ಬನ್ನಿ ಹನುಮನೆಗೆ ಹೋಗೋಣ. ಬನ್ನಿ ತಾಯಿ. ಏನು, ನಾನು ಮಾಡುತ್ತಿದ್ದ ಪೂಜೆ ಭಗ್ನವಾಯಿತೆ. ನಾನು ಮಾಡುತ್ತಿದ್ದೆ ನನ್ನ ಮಗನ ಒಡತಿಗೋಸ್ಕರವಾಗಿ. ಇಲ್ಲಿ ವ್ರತ ಭಗ್ನವಾಯಿತು ಅಂದ್ರೆ ಅಲ್ಲಿ ಅವನಿಗೆ ಏನೋ ಕಂಟಕವಾಗಿದೆ ಅಂತ ತಾನೇ ಅರ್ಥ? ಇಲ್ಲ ಇಲ್ಲ, ಏ ಶಿವ, ನನ್ನ ಮಗನಾಗಿರ್ತಕ್ಕಂಥ ದಶಕಂಠಧರನಾದ ರಾವಣ ಅಮ್ಮ ಅಂತ ಬಂದು ನನಗೆ ಮುಖ ತೋರಿಸುವ ತನಕ ಇವತ್ತಿನಿಂದ ಪರಿಯಾಗಿ ನಾನು ಉದ್ಧರಣಿಯ ತೀರ್ಥವನ್ನು ಕೂಡ ಸೇವಿಸಲಾರೆ. ಇದು ಸತ್ಯ 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 ಅಂತ ಗೋಳಾಡ್ತಾಳೆ, ಕಿರುಚಾಡ್ತಾಳೆ. ಅಲ್ಲಿರುವ ಮಣ್ಣನ್ನೆಲ್ಲ ಎರಚಾಡ್ತಾಳೆ. ಇವಳ ಸಂಕಟ ಆಕಾಶಕ್ಕೂ ಭೂಲೋಕಕ್ಕೂ ತಿಳಿಯದಂತಾಗಿದೆ. ಲೋಕ ಸುಖ ವ್ಯಾಕುಲಮಯ ಜೀವಾ ದೇವಾ ದೇವಾ ಮಹದೇವಾ. ಹರೆಯನಳಿಸಿ ಜರೆಯ ವಧಿಸಿ ಮರಣವಾ ಒಂದುವಾ ಹರೆಯನಳಿಸಿ
ವಧಿಸಿ ಜರೆಯ ವಧಿಸಿ ಮರಣವ ಹೊಂದುವ ಲೋಕ ಸುಖ ವ್ಯಾಕುಲಮಯ ಜೀವ ಮಾನವ ಜೀವನದ ಬವಣೆಯ ರೋಗವನರಿತು ಪರಿಹರಿಸೋ ಮಾನವ ಜೀವನದ ಬವಣೆಯ ರೋಗವನರಿತು ಪರಿಹರಿಸೋ ಜ್ಞಾನ ವ್ಯಾಕುಲಮಯ ಜೀವ ವ್ಯಾಕುಲಮಯ ಜೀವ ವ್ಯಾಕುಲಮಯ ಜೀವ ವ್ಯಾಕುಲಮಯ ಜೀವ ದಿನವೊಂದು ದಿನ ಎರಡು ಕರದಲ್ಲಿ ಕಳೆಯಿತೀಗ ವಾರ ದಿನ 1 2 3 ಅಂತ ಒಂದು ವಾರ ಕಳೆದು ತಿಂಗಳ ಹತ್ತತ್ರ ಬಂತಲ್ಲ 21 ದಿವಸಗಳಾಗೋಯ್ತು ನೋಡಿ. ತಾಯಿ ಆದವಳು ಒಂದು ಗುಡುಗು ನೀರು ಕುಡಿದೆ ತನ್ನ ಮಗ ಬರುವ ತನಕ ಒಂದು ಗುಡುಗು ನೀರು ಸಹ ಕುಡಿಲ್ಲ ಅಂತ ಹಠ ಮಾಡಿ ಹಾಸಿಗೆ ಹಿಡಿದು ಬಿಟ್ಲಲ್ಲ. ಕಣ್ಣು ಮಂಜಾಯ್ತು, ನಾಲಿಗೆಲ್ಲ ತೆಗೆದೋಯ್ತು, ಕಿವಿಯೆಲ್ಲ ಮಂದವಾಯ್ತು. ಈಗಲೂ ನಿಂದ ಗಳಿಗೆ ಪ್ರಾಣ ಬಿಡುವ ಸ್ಥಿತಿಗೆ ಬಂದೇ ಬಿಟ್ಲು ತಾಯಿ. ಅನಗಾಲ ರಾವಣ 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 ಅಂತ ಪೇಚಾಡ್ತಾ ಇದ್ದಾಳೆ ತಾಯಿ. ಅದಕ್ಕೆ ತಂದೆ ತಾಯಿಗಳ ಮಮಕಾರ ಅಪಾರ ಅಂತ ದೊಡ್ಡವರು ಹೇಳೋದು. ಯಾಕೆಂದ್ರೆ ಜೀವನದಲ್ಲಿ ಯಾವ ಋಣ ಬೇಕಾದ್ರೂ ತೀರಿಸಬಹುದು, ಒಂದೇ ಒಂದು ಋಣ ಅಂದ್ರೆ ಅದು ತಂದೆ ತಾಯಿಗಳ ಋಣ ನಾವೆಂದಿಗೂ ತೀರಿಸೋಕ್ಕಾಗಲ್ಲ. ಕಳೆದ ಮೊನ್ನೆ ಮಧ್ಯಪ್ರದೇಶದಲ್ಲಿ ನಡೆದಂತ ನೀರಿನ ಒಂದು ಅವಘಡದಿಂದ ಹಡಗು ಮುಳುಗೋಗಿ ಎಷ್ಟೋ ಜನ ಪ್ರಾಣ ಹೊರಟೋಯ್ತು. ಆದರೆ ತಾಯಿಯಾದವಳು ತನ್ನ ಮಗನ ರಕ್ಷಣೆಗೆ ಹೋಗಿ ತಾಯಿ ಕೂಡ ತನ್ನ ಮಗನ ಜೊತೆಗೂಡಿ ಬಾಚಿ ತಪ್ಪಿಕೊಂಡೆ ಪ್ರಾಣ ಬಿಟ್ಟುಬಿಟ್ಲು. ಜಗದೊಳಗೆ ಆ ತಾಯಿ ಮಮಕಾರ ಅಪಾರವಾದದ್ದು ಅಂತ ಹೇಳ್ತಾರೆ. ತಂದೆ ತಾಯಿಗಳ ಒಂದು ಜೀವನದಲ್ಲಿ ನಾವು ಕಾಣುವಂತಹದ್ದು ಒಂದು ಪ್ರೀತಿ ವಿಶ್ವಾಸ ಒಂದೇ. ಭಗವಂತನ ಸಾರ್ಥಕತೆಯಲ್ಲಿ ಮಾನವನಾಗಿರ್ತಕ್ಕಂಥವನು ಯಾವುದನ್ನು ಕೂಡ ಗಳಿಸಿ ಹೋಗಲ್ಲ. ಇವತ್ತು ನಮ್ಮ ಜೀವನದಲ್ಲಿ ನಮ್ಮ ಬೈರಣದವರು ನಮ್ಮನ್ನು ಹಗಲಿದ್ದಾರೆ. ಜೀವನ ಯಾವ ರೀತಿ ಯಾವ ಕ್ಷಣದಲ್ಲಿ ಯಾವ ರೂಪದಲ್ಲಿ ಅಂತ್ಯವಾಗುತ್ತೆ ಅಂತ ನಾವು ಅನ್ಕೊಳಕ್ಕಾಗಲ್ಲ. ಅದು ಬಂದಾಗ ನಾವು ಯಾರು ತಪ್ಪಿಸ್ಕೊಳಕ್ಕಾಗಲ್ಲ. ಮನೆಗೆ ಹಿರಿದಾಗಿ ಬಾಳಿದ ಭೂಷಣ ಇವತ್ತೊಂದು ಪುಣ್ಯ ಕಾರ್ಯವನ್ನು ಅವರು ಮಾಡಿಸ್ಕೋತಾ ಇದ್ದಾರೆ. ಕುಟುಂಬದವರು, ಮಕ್ಕಳು, ಮೊಮ್ಮಕ್ಕಳು, ಬಂಧು ಬಳಗ ಎಲ್ಲರೂ ಇದ್ದಾರೆ. ಆ ವ್ಯಕ್ತಿಯೊಬ್ಬರಿಲ್ಲ ಅಂದ್ರೆ ಅದು ಭಗವಂತನ ಇಚ್ಛೆ ಇದ್ದಾಗೆ. ಸಾವು ಯಾವ ರೂಪದಲ್ಲಿ ಯಾವ ಕ್ಷಣದಲ್ಲಾದ್ರೂ ಬರ್ಬೋದು, ಹೀಗೆ ಬರುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. ಅದು ಬಂದ ಮೇಲೆ ನಾವೇನೇ ಮಾಡಿದ್ರೂ ತಪ್ಪಿಸ್ಕೊಳಕ್ಕಾಗಲ್ಲ. ಹುಟ್ಟು ಉಚಿತ, ಸಾವು ಖಚಿತ ಅಂತ ದೊಡ್ಡವರು ಹೇಳ್ತಾರೆ. ಜೀವನದಲ್ಲಿ ಮನುಷ್ಯ ಹೇಗೆ ಬದುಕಬೇಕು ಗೊತ್ತಾ? ಬದುಕಿದ್ರು ಸತ್ತಾಗಿರ್ಬಾರ್ದಂತೆ, ಸತ್ರು ಬದುಕ್ತಾಗಿರ್ತಾನಲ್ಲ ಅವನು ನಿಜವಾದ ವ್ಯಕ್ತಿ.
ಇವತ್ತು ನಮ್ಮ ಶ್ರೀಯುತರಾದ ಬೈರಣ್ಣನವರು ಸತ್ತೋಗಿದ್ದಾರೆ, ನಮ್ಮನ್ನಿಂದ ಅಗಲಿದ್ದಾರೆ. ಆದರೂ ನಮ್ಮ ಒಡನಾಟದಲ್ಲೇ ಇದ್ದಾರೆ, ನಮ್ಮ ಮನಸ್ಸಿನಲ್ಲೇ ಇದ್ದಾರೆ, ನಮ್ಮ ಪ್ರೀತಿ ವಿಶ್ವಾಸದಲ್ಲಿದ್ದಾರೆ. ಅಂದ್ರೆ ಇದರ ಅರ್ಥ ಸತ್ತರೂ ಬದುಕಿದ ಹಾಗೆ ಅಂತ ಅರ್ಥ. ಈ ರೀತಿ ಬದುಕಬೇಕು ಮನುಷ್ಯನಾದವನು. ಅಂತ ಸಾರ್ಥಕತೆಯನ್ನು ಇವತ್ತು ಗಳಿಸಿ ಹೋದವರು ನಮ್ಮ ಬೈರಣ್ಣನವರು. ಅದಕ್ಕೆ 4 ದಿವಸದ ಜಂಜಾಟದಲ್ಲಿ ಮಾನವ ಏನ್ ತಾನೇ ಸಂಪಾದನೆ ಮಾಡ್ತಾನೆ. ಹುಟ್ಟು ಒಂದು ದಿನ, ಯೌವನ ಒಂದು ದಿನ, ಮುಪ್ಪು ಒಂದು ದಿನ, ಕೊನೆಗೆ ಸಾವು ಒಂದು ದಿನ. ಈ 4 ದಿನದ ಜಂಜಾಟ ಮನುಷ್ಯನ ಜೀವನದಲ್ಲಿ ಕಟ್ಟಿಟ್ಟ ಬುದ್ಧಿ, ಅದು ಯಾರು ತಪ್ಪಿಸ್ಕೊಳಕ್ಕಾಗಲ್ಲ. ಇರುವಷ್ಟು ದಿನ ಒಳಿತು ಹರಿತು ಬದುಕಿದಾಗಲೇ ಜೀವನದಕ್ಕೊಂದು ಅರ್ಥ ಅನ್ನೋದಕ್ಕೆ ನಮ್ಮ ಹೆಸರಾಂತ ಕಲಾವಿದರಾದ ಸಿ ಅಶ್ವತ್ಥರವರು ಒಂದು ಗೀತೆಯಲ್ಲಿ ಸಾರಿದ್ದಾರೆ. ಆ ಗೀತೆ ನಾಡ್ತಾ ನಮ್ಮ ಕಾರ್ಯಕ್ರಮ ಮುಂದೆ ಬರೋಣ. ನಮ್ಮ ಶ್ರೀಕಾಂತರು ನಮ್ಮ ಕಾರ್ಯಕ್ರಮ ಮೆಚ್ಚಿ 100ದ ಮೌನ ಕೊಟ್ಟಿದ್ದಾರೆ. ಅವ್ರಿಗೂ ಅವರು ಕುಟುಂಬದವರು ಭಗವಂತ ಚೆನ್ನಾಗಿಟ್ಟಿರುತ್ತೆ ಕೇಳ್ತಾ ಈ ಗೀತೆ ನಾಡೋಣ. ಒಳಿತು ಮಾಡೋ ಮನುಜ ನೀನಿರೋದು 3 ದಿವಸ, ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ, ಎಣ್ಣ ಅನ್ನುತ್ತಾರ, ಮಣ್ಣಾಗ ಓಳುತ್ತಾರ, ಚಟ್ಟ ಕಟ್ಟುತ್ತಾರ, ಇಲ್ಲ ಸುಟ್ಟು ಹಾಕುತ್ತಾರ. ಒಳಿತು ಮಾಡೋ ಮನುಜ ನೀನಿರೋದು 3 ದಿವಸ, ಒಳಿತು ಮಾಡೋ ಮನುಜ ನೀನಿರೋದು 3 ದಿವಸ, ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ, ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ, ಎಣ್ಣ ಅನ್ನುತ್ತಾರ, ಮಣ್ಣಾಗ ಉಳುತ್ತಾರ, ಚಟ್ಟ ಕಟ್ಟುತ್ತಾರ, ಇಲ್ಲ ಸುಟ್ಟು ಹಾಕುತ್ತಾರ. ಒಳಿತು ಮಾಡೋ ಮನುಜ ನೀನಿರೋದು 3 ದಿವಸ, ಒಳಿತು ಮಾಡೋ ಮನುಜ ನೀನಿರೋದು 3 ದಿವಸ. ಮೂರು ದಿನದ ಸಂತೆ ನಗುನಗುತ್ತ ಮಾಡಬೇಕು, 3 ದಿನದ ಸಂತೆ ನಗುನಗುತ್ತ ಮಾಡಬೇಕು, ದ್ವೇಷವೆಂಬ ಕಂತೆ ನೀನು ಸುಟ್ಟು ಹಾಕಬೇಕು, ಈ ದ್ವೇಷವೆಂಬ ಕಂತೆ ನೀನು ಸುಟ್ಟು ಹಾಕಬೇಕು, ಪ್ರೀತಿ ಪ್ರೇಮ ಹಂಚಿ ನೀನು ಹೋಗಬೇಕು ಅಲ್ಲಿ, ಪ್ರೀತಿ ಪ್ರೇಮ ಹಂಚಿ ನೀನು ಹೋಗಬೇಕು ಅಲ್ಲಿ, ಸತ್ತ ಮ್ಯಾಗು ನಿನಗೆ ಹೆಸರು ಉಂಟು ಇಲ್ಲಿ, ಭೂಮಿಯಲ್ಲಿರೋದು ಬಾಡಿಗೆ ಮನೆಯ ಮ್ಯಾಲೆ ಹೋಗಬೇಕು ನಮ್ಮ ಸ್ವಂತ ಮನೆಯ, ಬರಲು ಏನು ತಂದೆ ನಿನ್ನ ಬರದು ಏನು ಹಿಂದೆ, ಒಳಿತು ಮಾಡು ಮನುಜ ನೀನಿರೋದು 3 ದಿವಸ, ಒಳಿತು ಮಾಡು ಮನುಜ ನೀನಿರೋದು 3 ದಿವಸ. ಸ್ವರ್ಗ ನರಕವೆಲ್ಲ ಮೇಲಿಲ್ಲ ಕೇಳೋ ಜನಕ, ಸ್ವರ್ಗ ನರಕವೆಲ್ಲ ಮೇಲಿಲ್ಲ ಕೇಳೋ ಜನಕ, ಇಲ್ಲೇ ಕಾಣಬೇಕು ಉಸಿರಿರೋ ಕೊನೆ ತನಕ, ನಾವು ಇಲ್ಲೇ ಕಾಣಬೇಕು ಉಸಿರಿರೋ ಕೊನೆ ತನಕ, ನಾನು ನಾನು ಎಂದು ಮೆರೆಯಬೇಡ ಮೂಡ, ಹೇ ಮಾನವ ನಾನು ನಾನು ಎಂದು ಮೆರೆಯಬೇಡ ಮೂಡ, ನಾನು ಎಂಬುದು ಮಣ್ಣು ಮರೆತು ಹೋಗಬ್ಯಾಡ,
ವೇಷವೆಂಬ ವಿಷವ ಕುಡಿಯಬೇಡ ಮೂಡ ಪ್ರೀತಿ ಅಮೃತವ ಒಮ್ಮೆ ಸವಿದು ನೋಡ ಮನುಜನಾಗಿ ಬಾಳ ಅದುವೇ ಸ್ವರ್ಗ ಕಾಣ ಕೇಳ ಒಳಿತು ಮಾಡು ಮನುಜ ನೀನಿರುವುದು 3 ದಿವಸ ಉಸಿರು ನಿನ್ನ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ ಎಣ್ಣ ಹನ್ನುತ್ತಾರ ಮಣ್ಣಾಗ ಬೂಳುತ್ತಾರ ಚಟ್ಟ ಕಟ್ಟುತ್ತಾರ ಇಲ್ಲ ಸುತ್ತು ಹಾಕುತ್ತಾರ ಒಳಿತು ಮಾಡು ಮನುಜ ನೀನಿರುವುದು 3 ದಿವಸ ಒಳಿತು ಮಾಡು ಮನುಜ ನೀನಿರುವುದು 3 ದಿವಸ ಗೀತೆ ನಮಗೆಲ್ಲ ಅರ್ಥ ಮಾಡಿಸ್ಬಿಡುತ್ತೆ. ಇತ್ತ ನಮ್ಮ ಕಥೆ ಭಾಗದಲ್ಲಿ ತಾಯಿಯಾದವಳು ತನ್ನ ಮಗ ಬರುವ ತನಕವೂ ಒಂದು ಗುಟುಗು ನೀರು ಕುಡಿಯಲ್ಲ ಅಂತ ಹಠ ಮಾಡಿದ್ರು. ಯುದ್ಧಕ್ಕೆ ಹೋಗಿದ್ದ ರಾವಣ ದಿಗ್ವಿಜಯದಲ್ಲಿ ಜಯವಂತನಾಗಿ ಶೋಭಂತನಾಗಿ ಸಾಮ್ರಾಜ್ಯದ ಕಡೆ ಹಿಂತಿರುಗಿದಾಗ ಸಖೀರು ಬಾಗಿಲು ನಿಂತಿದ್ದು ನೋಡಿ ಆಶ್ಚರ್ಯ ಪಡ್ತಾನೆ. ಸಖೀರೆ, ನಾನು ಬಂದ ವಿಚಾರ ಕೇಳಿದ ಕೂಡಲೇ ನನ್ನ ತಾಯಿಯಾದ ಕೈಕಸಾದೇವಿ ನನಗೆ ಹಾರತಿ ಬೆಳಗೋದಕ್ಕೆ ಹತ್ರ ಬರಬೇಕಾಗಿತ್ತು. ನೀವು ಮಾತ್ರ ಇದ್ರೆ ನನ್ನ ತಾಯಿ ಕಾಣ್ತಾ ಇಲ್ಲ. ಎಲ್ಲಿ ನನ್ನ ತಾಯಿ? ಪ್ರಭು, ಅದೊಂದು ದೊಡ್ಡ ಕತೆ ಪ್ರಭು. ಈಗ ಹೋಗಿ ನಿಮ್ಮ ತಾಯಿ ಮುಖ ನೀವು ನೋಡ್ಲಿಲ್ಲ ಅಂದ್ರೆ ಇನ್ನು ಜೀವನದಲ್ಲಿ ನಿಮ್ಮ ತಾಯಿ ಮುಖ ನೋಡಕ್ಕೂ ಆಗಲ್ಲ, ಪ್ರಾಣ ಬಿಟ್ಟು ಬಿಡ್ತಾರೆ ಪ್ರಭು. ಹೊರಡಿ ಬೇಗ, ನಿಮ್ಮ ತಾಯಿ ದರ್ಶನ ಮಾಡಿ. ಏನು, ನನ್ನ ತಾಯಿ ಪ್ರಾಣ ಬಿಡೋ ಸ್ಥಿತಿ ಬಂದಿದ್ದಾಳ? ಇಲ್ಲ, ಸಾಧ್ಯನೇ ಇಲ್ಲ. ನಾನು ನನ್ನ ತಾಯಿ ನೋಡ್ಬೇಕು. ಅಮ್ಮ 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 ಅಂತ ಒಂದು ಸಾರಿ ಗರ್ಜನೆ ಮಾಡಿದ ಕೂಡಲೇ 21 ದಿವಸಗಳಿಂದ ಗುಡುಗು ನೀರು ಕುಡಿಯದೆ ದಾಹಕಾರವನ್ನ ಸಹಿಸದೆ ಉಪವಾಸ ಮಾಡುತ್ತಿದ್ದ ತಾಯಿ ಮಗನ ಶಬ್ದ ಕೇಳಿದ ಕೂಡಲೇ ದಿಢೀರ್ನ ಎದ್ದು ಕೂತ್ಕೊಂಡ್ಲಂತೆ. ನನ್ನ ಮಗ ಬಂದುಬಿಟ್ಟ, ನನ್ನ ರಾವಣ ಬಂದುಬಿಟ್ಟ. ಭರಭರನೆ ಓಡಿ ಬಂದ ರಾವಣ ತಾಯಿ ಕಾಲ ಬಿದ್ದ. ಅಮ್ಮ, ನಿನ್ನ ಮಗನಾಗಿರ್ತಕ್ಕಂಥ ದಶಕಂಠಧರನಾದ ರಾವಣ 14 ಲೋಕಕ್ಕೂ ವೀರನಾಗುವಂತೆ ದಿಗ್ವಿಜಯದಲ್ಲಿ ಜಯವಂತನಾಗಿ ಬಂದಿದ್ದಾನೆ. ಯಾವುದರ ಫಲ ಗೊತ್ತಾ? ನೀನು ಅವತ್ತು ಮಾಡಿದ ಆಶೀರ್ವಾದ ಇವತ್ತು ನಿನ್ನ ಮಗನನ್ನು ಕಾಪಾಡಿದೆ. ಮತ್ತೊಂದು ಸಾರಿ ಆಶೀರ್ವಾದ ಮಾಡಮ್ಮ, ನಿನ್ನ ಮಗ ಚೆನ್ನಾಗಿರ್ಲಿ ಅಂತ ಆಶೀರ್ವಾದ ಮಾಡು ತಾಯಿ ಅಂತ ಕಾಲು ಬಿದ್ದ ರಾವಣ. ಬಂದೇನೋ ಮಗನೇ ಅಂತ ಹೇಳೋದಕ್ಕೆ ಇವಳು ಬಾಯಿ ಬರ್ತಿಲ್ಲ, ಯಾಕಂದ್ರೆ ಉಪವಾಸ ಮಾಡ್ಬಿಟ್ಟಿದ್ಲಲ್ಲ. ತಲೆಯನ್ನು ಸಾವೃತ ಕಣ್ಣು ಮುಚ್ಚಿ ಮನಸ್ಪೂರ್ವಕವಾಗಿ ಆಶೀರ್ವಾದ ಮಾಡದಂತೆ ಕಣ್ಣೊಳಗಡೆ ತುಂಬಿದ್ದ ಕಣ್ಣೀರಿನ ಹನಿ ರಾವಣನ ಕೈಗಳ ಮೇಲೆ ಪಟ್ ಅಂತ ಬೀಳಿತು. ಈ ಸಂತೋಷ ಬರೋ ಕಣ್ಣೀರು ಕಣ್ಣಿನಂಚಿನಿಂದ ಬರುತ್ತಂತೆ, ಅದನ್ನ ಆನಂದ ಬಾಷ್ಪ ಅಂತ ಕರೀತಾರೆ. ಅದು ತಣ್ಣಗಿರುತ್ತೆ. ಈ ದುಃಖಕ್ಕೆ ಬರೋ ಕಣ್ಣೀರು ಅಂತರಾತ್ಮದಿಂದ ಹುಕ್ಕಿ ಬರುತ್ತಂತೆ, ಅದು ಬಿಸಿಯಾಗಿರುತ್ತೆ. ರಾವಣನ ಕೈಗಳ ಮೇಲೆ ಬಿಸಿಯಾದ ಕಣ್ಣೀರು ಬಿದ್ದಾಗ ರಾವಣ ಕೆರಳುಬಿಟ್ಟ. ಅಮ್ಮ, ನಿನ್ನ ಕಣ್ಣಲ್ಲಿ ಕಣ್ಣೀರು, ನಿನ್ನ ಕಣ್ಣಲ್ಲಿ ಕಣ್ಣೀರು. ಯಾವ ತಾಪತಿ ಬಂದು ಕಣ್ಣೀರ ಕರವೆಯೋ ಮಾತಾ, ಯಾವ ತಾಪತಿ ಬಂದು ಕಣ್ಣೀರ ಕರವೆಯೋ ಮಾತಾ, ದಶಕಂಠನ ಜನನಿ ನೀನು ಕಂಬನಿಯ ಕರೆಬುದೆ ಯಾರು ನಿನ್ನ ಮನವ ನೋಯಿಸಿದ ಘಾತುಕರು ಹಿಡಿದವರ ಎಳತರುವೆ. ಅಮ್ಮ 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 ಅಮ್ಮ, ನಿನ್ನ ಕಣ್ಣೀರಿಗೆ ಕಾಣ್ರಾರು ಹೇಳು. ಮಲ್ಲನ ಮಲ್ಲ ತಿರುಮುವನ ಮಲ್ಲ ಜಗದೇಕ ಮಲ್ಲನಾಗಿರ್ತಕ್ಕಂಥವನೇ ಆಗಿರ್ಲಿ, ಅವನ ಎಳ ತಂದವನ ಮಸ್ತಕವನ್ನ ಸೀಳ್ಬಿಡ್ತೇನೆ. ಹೇಳಮ್ಮ, ಯಾರು ಕಾರಣ ಹೇಳು. ಯಾರು ಅಂತ ಹೇಳಿ ರಾವಣ, ನೀನತ್ತ ಕಡೆ ದಿಗ್ವಿಜಯಕ್ಕೆ ಅಂತ ಹೋದಾಗ ನೀನು ಚೆನ್ನಾಗಿರ್ಲಿ ಅಂತ ಸಮುದ್ರ ತೀರದ ಲಿಂಗ ಪೂಜೆ ಮಾಡ್ತಾ ಇದ್ದೆ ಕಡು. ನನ್ನ ಪೂಜೆ ಶಿವನಿಗೆ ಇಷ್ಟವಾಗ್ಲಿಲ್ವೇನೂ ಗೊತ್ತಿಲ್ಲ. ದೊಡ್ಡದಾದ ಹಲೆ ಬಂದು ರಭಸದಿಂದ ಎಲ್ಲವನ್ನ ಕೊಚ್ಚಿ ಹೋಯ್ತಪ್ಪ. ಪರಮಾತ್ಮನಿಗೆ ಬೇಡ ಆದ್ಮೇಲೆ ಈ ಜೀವ ಯಾತಕ್ಕೆ ಅಂತ ಅವತ್ತಿನಿಂದ ಇಲ್ಲಿಯ ತನಕ ಉಪವಾಸ ಮಾಡಿದೆ. ನೀನು ಬಂದಿಲ್ಲ, ನನಗದೇ ಸಾಕು, ಬಾರಪ್ಪ ಒಳಗಡೆ ಹೋಗೋಣ. ಏನೋ ಸಮುದ್ರ ತೀರದ ಲಿಂಗ ಪೂಜೆ ಮಾಡ್ತಿದ್ದನಿಗೆ ಸಮುದ್ರಾಜ ಸಾತನ ಕೊಡದ ಬದಲು ನಿನ್ನ ವ್ರತವನ್ನೇ ಭಗ್ನ ಮಾಡಿಬಿಟ್ಟ. ಅವನಿಗೆ ಎಷ್ಟು ಸೊಕ್ಕು ಬಿಡಲ ತಾಯಿ. ಈಗಲೇ ಹೋಗಿ ಅವನನ್ನು ಸೀಡ್ ಬರ್ತೇನೆ ಅಂತ ಗದೆಯನ್ನೇ ಎತ್ತುಕೊಂಡು ರಾವಣ ಬರಬರನೆ ಹೊರಡ್ತಿದ್ದವನು ಅನುಮಾನ ಪಟ್ಟು ಪುನಃ ಹಿಂತಿರುಕೊಂಡು ಬಂದಂತೆ. ಅಮ್ಮ, ಮಾತಿನ ಬರದಲ್ಲಿ ಕೇಳೋದನ್ನೇ ಮರೆತು ಬಿಟ್ಟೆ.
ಸಮುದ್ರ ತೀರದ ಲಿಂಗ ಪೂಜೆ ಮಾಡ್ತಿದ್ದೆ ಅಂತ ಹೇಳಿದೆಲ್ಲ, ನೀನು ಯಾವ ಲಿಂಗ ಇಟ್ಕೊಂಡು ಪೂಜೆ ಮಾಡ್ತಿದ್ದೆ? ಯಾವ ಲಿಂಗ ಇಟ್ಕೊಂಡು ಪೂಜೆ ಮಾಡ್ತಿದ್ಲೋಳು? ಬಾಯಿ ಬಿಡಿದೇಕೆ? ಊಟ ಮಾಡಿದ್ರಲ್ಲ ಚೆನ್ನಾಗಿ ನಿದ್ದೆ ಬರಂಗ ಆಯ್ತು ಅನ್ನೋದೇಗ. ನಾವು ಆಡೋದಕ್ಕೂ ನೀವು ಕೂತಿರೋದಕ್ಕೂ ಹಂಗೆ ಕಾಣ್ತಾ ಇದೆ. ಹೊಟ್ಟಲ್ಲಿ ಮರದ್ದು ಮರಳೊಂದು ಕಣ್ಸ್ಕೊಂಡ್ರೆ ಸರಿಯಾಗಿ ಹೇಳ್ತಾರಲ್ಲಿ. ಮರಳಿ ಲಿಂಗ ಇಟ್ಕೊಂಡು ಪೂಜೆ ಮಾಡ್ತಿದ್ದೆ ಅಂತ ತಾಯಿ ಹೇಳಿದ್ಲು. ಆಗ ರಾವಣ ನಗುತ್ತಾನಂತೆ, ಅಮ್ಮ ನಿನಗೇನು ಕಡಿಮೆ ಆಗಿತ್ತು ಅಂತ ಮರಳಿ ಲಿಂಗ ಇಟ್ಕೊಂಡು ಪೂಜೆ ಮಾಡ್ತಿದ್ದೆ ತಾಯಿ. ತಾಯಿ ಕೇಳ್ತಾಳೆ, ಯಾಕಪ್ಪ? ಲಿಂಗ ಮರಳಿಂದಾದ್ರೇನು ಸ್ಫಟಿಕದಾದ್ರೇನು ಲಿಂಗ ಎಲ್ಲ ಒಂದೇ ತಾನೆ? ಹಾ ಲಿಂಗ ಎಲ್ಲ ಒಂದೇ, ಆದ್ರೆ ನೀನು ಘನತೆಗೆ ತಕ್ಕ ಪೂಜೆ ಮಾಡಬೇಕಾಗಿತ್ತು. ಘನತೆಗೆ ತಕ್ಕ ಪೂಜೆನ ಏನು ಹೇಳ್ತಾ ಇದೆ ರಾವಣ? ಹಾಗಾದ್ರೆ ನಿನ್ನ ಘನತೆ ಏನಪ್ಪ? ಘನತನ ಹೇಳ್ತೀನಿ ಕೇಳು. ನಿನ್ನ ಮಗನಿಗೆ ಬೇಕೆಂದಾಗ ಬೆಂಕಿಯನ್ನು ಕೊಡುವನೇ ಅಗ್ನೇಶ್ವರ, ನಿನ್ನ ಮಗನಿಗೆ ಬೇಕೆಂದಾಗ ಗಾಳಿಯನ್ನು ಬೀಸುವವನೇ ವಾಯುದೇವ, ನಿನ್ನ ಮಗನಿಗೆ ಬೇಕೆಂದಾಗ ಹಣವನ್ನ ಕೊಡುವವನೇ ಕುಬೇರ, ನಿನ್ನ ಮಗನಿಗೆ ಬೇಕೆಂದಾಗ ಆಸ್ಥಾನಕ್ಕೆ ಬಂದು ವೇದ ಪುರಾಣಗಳನ್ನು ಬರೀತಕ್ಕಂಥವನೇ ವೇದ ಶರ್ಮ, ಆ ಬ್ರಾಹ್ಮಣ, ಆ ಬ್ರಹ್ಮದೇವ. ರಂಬೆ ಊರ್ವಶಿ ಮೇನಕೆ ತಿಲತ್ತ ಮೇಲೆ ನಿನ್ನ ಪಾದ ಸೇವೆ ಮಾಡುವ ದಾಸಾನು ದಾಸಿಯರು. ನಮ್ಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಗುರು ಶುಕ್ರ ಶನಿಶ್ಚ ರಾಹುವೇ ಕೇತುವೆ ಎಂಬಂತ 9 ನವಗ್ರಹಗಳು ನಿನ್ನ ಮಗನ ಸಿಂಹಾಸನದ ಪಾದದ ಮೆಟ್ಟಲುಗಳು. ನವಗ್ರಹಗಳ ಮೆಟ್ಟಲು ಮಾಡ್ಕೊಂಡು ತಿರುಗಾಡುವ ಈ ನಿನ್ನ ಮಗನ ಶೌರ್ಯದ ಮುಂದೆ ಕೇವಲ ಒಂದು ಮರಳಿಂಗ ಇಟ್ಕೊಂಡು ಪೂಜೆ ಮಾಡ್ತಿದ್ದೆ ಅಂತ ಹೇಳಿದಲ್ಲ, ಇದಕ್ಕೆ ನಗದೇನೇನು ಮಾಡಲಿ ನಾನು? ರಾವಣ, ಹಾಗಾದ್ರೆ ನಾನು ಯಾವ ಲಿಂಗ ಇಟ್ಕೊಂಡು ಪೂಜೆ ಮಾಡ್ಲು? ಅಮ್ಮ ನೀನು ಪೂಜೆ ಮಾಡದಾದ್ರೆ ನನಗೆ ಅಭಯವನ್ನು ಕೊಡು, ನಿನಗೆ ಸರಿಯಾದ ಲಿಂಗ ನಾನು ತರ್ತೇನೆ. ಸರಿಯಾದ ಲಿಂಗ ತರ್ತೀಯ? ಯಾವ ಲಿಂಗ ತರ್ತೀಯ ಕಂದ? ಯಾವುದಪ್ಪ? ತರುವೆನ ಆತ್ಮಲಿಂಗ, ಮಾತ ತರುವೆನ ಆತ್ಮಲಿಂಗ, ತರುವೆನ ಆತ್ಮಲಿಂಗ, ಮಾತ ತರುವೆನ ಆತ್ಮಲಿಂಗ, ಹರನವನ ಬಲವ ಪಡೆದು ನಿನಗೆ ನಾ ತರುವೆ ಆತ್ಮಲಿಂಗ. ಹರನವನ ಬಲವ ಪಡೆದು ನಿನಗೆ ನಾ ತರುವೆ ಆತ್ಮಲಿಂಗ, ತರುವೆನ ಆತ್ಮಲಿಂಗ, ಮಾತ ತರುವೆನ ಆತ್ಮಲಿಂಗ. ನೀನು ಪೂಜೆ ಮಾಡೋದಾದ್ರೆ ನನಗೆ ಹವಯವನ್ನು ಕೊಡು. ಹರನನ ಮೆಚ್ಚಿ ಶರಣಾತ್ಮಲಿಂಗವನ್ನು ತಂದ ದರಗಿಡಿಸಿ ಧರಣಿ ಕೈಲಾಸ ಮಾಡಿ ನಿನ್ನ ಕೈಲಿ ಪೂಜೆ ಮಾಡಿಸ್ಬಿಡ್ತೇನೆ ತಾಯಿ, ಈ ಭೂಮಂಡಲವನ್ನೇ ಕೈಲಾಸ ಮಾಡಿಬಿಡ್ತೇನೆ ತಾಯಿ ಅಂದ. ರಾವಣ, ಆತ್ಮಲಿಂಗ ತಗೊಂಡು ಬಂದು ನನ್ನ ಕೈಲಿ ಪೂಜೆ ಮಾಡಿಸ್ತೀಯಾ? ಇದು ನಿಜವಾಗ್ಲೂ ಸತ್ಯವೇನಪ್ಪ? ಅಮ್ಮ, ಈ ರಾವಣ ಮಾತು ಕೊಡನು, ಮಾತು ಕೊಟ್ಟರೆ ಮಾತನ್ನ ಮುರಿಯನು ಎನ್ನುವ ತತ್ವ ನಿನಗೆ ತಿಳಿಸಬೇಕು. ಆಶೀರ್ವಾದ ಮಾಡು ತಾಯಿ, ಈ ಕಾರ್ಯವನ್ನು ಸಾಧಿಸಿ ಬರ್ತೇನೆ, ಆಶೀರ್ವಾದ ಮಾಡು. ಹೋಗಿದ್ ಬಾಕಂದ, ನಿನ್ನ ಬರುವಿಕೆಗಾಗಿ ನಾನು ಕಾಯ್ತಿರ್ತೀನಿ, ಹೋಗಿದ್ ಬಾರಪ್ಪ, ಅತಿ ಬೇಗ ಬಂದ್ಬಿಡು. ನಾನು ಪೂಜೆ ಮಾಡಿಬಿಟ್ರೆ ನಿನ್ನಂತ ಮಗನ ಎತ್ತಿದ್ದಕ್ಕೂ ಸಾರ್ಥಕ ಆಗತ್ತೆ. ಹೋಗಪ್ಪ. ಯುದ್ಧದಿಂದ ಬಂದ ರಾವಣ ಒಂದು ದಿನವೂ ಅರಮನೆಯಲ್ಲಿ ಉಳಿಯದೆ ತಾಯಿಗೋಸ್ಕರವಾಗಿ ಶಿವನ ಮೆಚ್ಚಿ ಶರಣಾತ್ಮಲಿಂಗವನ್ನು ತರ್ತೇನೆ ಅಂತ ರಾಜೋಚಿತವಾಗಿರ್ತಕ್ಕಂಥ ಉಡುಪುಗಳನ್ನು ತೆಗೆದು ನಾರು ಮಡಿಯನ್ನು ಹುಡುತ್ತಾ ದಂಡೆ ಕಮಂಡ ಕೈಲಿಡ್ಕೊಂಡು ಶಿವಧ್ಯಾನವನ ಮಾಡಿಕೊಂಡು ಕೈಲಾಸದ ಕಡೆ ಬರ್ತಾ ಇದ್ದಾನೆ. ನಾ ಕತೆ ಮೊಟ್ಟ ಮೊದಲೇ ಹೇಳಿದೆ, ಕೈಲಾಸವಂತರ ಇವನಿಗೆ ಅತ್ತೆ ಮನೆ ಇದ್ದಾಗ ಯಾವ ಬೇಕಾದ್ರೂ ಹೋಗ್ತಿದ್ದ, ಹೊರೈಸ್ಕೊಂಡು ಬರ್ತಿದ್ದ ಅಂತ. ಈಗ ಆ ಕೈಲಾಸದಲ್ಲಿ ಶಿವನಿಂದ ಆತ್ಮನಿಗೆ ಕೇಳೋದಿಕ್ಕೆ ಕೈಲಾಸ ಬರ್ತಾವನೆ. ಈ ಸಂದರ್ಭ ನೋಡಿ, ರಾಮಾಯಣ ನಡೆದಿಕ್ಕೆ ಮೊದಲನೇ ಶಾಪ ಕೊಡುವ ಸಂದರ್ಭ. ಈಗ ಕತೆ ಚೆನ್ನಾಗಿದೆ, ಹೋಗ್ತಾ ಹೋಗ್ತಾ ಕೇಳೋಣ. ಇಲ್ಲಿ ಶಿವನಾದವನು ಆ ಪರಮಾತ್ಮನ ಕೈಲಾಸವಾಸನಾದಂತ ಕೈಲಾಸದ ನೆಲೆಗೊಂಡಿರ್ಬೇಕಾದ್ರೆ ಅಲ್ಲಿಗೆ ಶಿವಧ್ಯಾನವನ್ನು ಮಾಡ್ಕೊಂಡು ಬರ್ತಾ ಇದ್ದಾನೆ ರಾವಣ. ಯಾವ ರೀತಿಯಾಗಿ ಕೈಲಾಸಕ್ಕೆ ಶಿವ. ಓಂ ನಮಃ ಶಿವಾಯ. ಅನ್ನದಾನವ ದೊರೆಯದಿರು, ನಾನು ನನ್ನದು ಎನ್ನದಿರು. ದಾನವೇ ಜಗದೊಳು ತಪವಯ್ಯ, ಧ್ಯಾನವೇ ಕನಕದ ಜಪವಯ್ಯ. ಅಪಕಾರವ ನೀ ಮಾಡಿದರೆ, ಅಪಕಾರವನಿ ಮಾಡಿದರೆ ಕೈಲಾಸವದು ಸಿಗದಯ್ಯ. ಶಿವ ಶಿವ ಎಂದರೆ ಶಿವ ಶಿವ ಎಂದರೆ ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಶಿವ ಭಕ್ತನಿಗೆ ನರಕ ಇಲ್ಲ,
ಜನುಮಗಳ ಪಾಪವೇ ಇಲ್ಲ, ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ನಿನಗೆ ಬೇರಿಲ್ಲ. ಶಿವನಾಮನಾಡ್ತ ಕೈಲಾಸದ ಕಡೆ ರಾವಣ ಬಂದಲ್ಲ. ಆ ಸಂದರ್ಭ ಹೇಗಾಗಿತ್ತು? ಪಾರ್ವತಿ ಪರಮೇಶ್ವರರ ಏಕಾಂತದ ಸಮಯವಾಗಿತ್ತು. ಒಳಗಡೆ ಯಾರನ್ನು ಬಿಡಬೇಡ ಅಂತ ನಂದೀಶ್ವರನ ಬಾಗಿಲಲ್ಲಿ ಕುಣಿಸಿ ಶಿವಪಾರ್ವತರು ಕೈಲಾಸದ ಒಳಗಡೆ ಇದ್ರು ಏಕಾಂತದಲ್ಲಿ. ಇದನ್ನ ಹರಿಯದ ರಾವಣ ಒಳಗಡೆಗೆ ಬರಬರನೆ ನುಗ್ತಿರ್ಬೇಕಾದ್ರೆ ಬಾಗಿಲು ನಿಂತಿದ್ದ ನಂದೀಶ್ವರ ಹೇಳ್ತಾನೆ, ಓ ರಾವಣ ನಿಂತುಕೊಳ್ಳೆಯ, ಇಲ್ಲೊಬ್ಬ ನಿಂತಿದ್ದೀನಿ ನೋಡಿದ್ರು ಸುಮ್ಮನೆ ಒಳಗೆ ಹೋಗ್ತಾ ಇದ್ದಿಲ್ಲ, ಎಷ್ಟಿರ್ಬೇಕು ನಿನ್ನ ಕೊಬ್ಬು. ನಂದೀಶ್ವರ, ನಾನು ಮುಖ್ಯವಾದ ಕೆಲಸದ ಮೇಲೆ ಬಂದಿದ್ದೇನೆ, ದಾರಿ ಬಿಡು. ಬಿಡಕ್ಕಾಗಲ್ಲ ಕಣೆಯ. ಬಿಡಕ್ಕಾಗಲ್ವಾ? ಯಾಕೆ? ಪಾರ್ವತಿ ಪರಮೇಶ್ವರರ ಏಕಾಂತದ ಸಮಯವಿದು, ಒಳಗಡೆ ಯಾರನ್ನು ಬಿಡಬಾರ್ದು ಅಂತ ಶಿವನಾಜ್ಞೆ ಆಗಿದೆ, ಅದಕ್ಕೆ ನಾನು ಬಿಡಲ್ಲ ಅಂತ ಹೇಳ್ತಾ ಇರೋದು. ನೋಡು ನಂದೀಶ್ವರ, ನನ್ನ ತಾಯಿಗೆ ನಾನು ಮಾತು ಕೊಟ್ಟು ಬಂದಿದ್ದೇನೆ, ಮುಖ್ಯವಾದ ಕಾರ್ಯ ಅಂತ ಹೇಳದಲ್ಲ, ಬಿಡುದಾರೆಣ. ನೋಡಯ್ಯ ರಾವಣ, ನಿನ್ನ ತಾಯಿ ಮಾತು ಕೊಟ್ಟಿದ್ರೆ ನಾನು ನನ್ನ ತಾಯಿ ಪಾರ್ವತಿ ಮಾತು ಕೊಟ್ಟಿದ್ದೀನಿ, ಒಳಗಡೆ ಯಾರನ್ನು ಬಿಡಲ್ಲ ಅಂತ. ಅದಿಂಗ್ ನಿನ್ನ ಬಿಟ್ಬಿಡ್ಲಿ? ಬ್ರಹ್ಮಾದಿ ಬ್ರಹ್ಮ ದೇವತೆಗಳು ಬಂದರು ಬಿಡದವನು ನಿನ್ನನ್ನು ಬಿಟ್ಬಿಡ್ತೀನಾ? ಬಿಡಕ್ಕಾಗಲ್ಲ, ಸುಮ್ಮನೆ ಹೊರಟು ಬಿಡು. ನಂದೀಶ್ವರ, ನನ್ನ ಕೋಪ ಬರೆಸ್ಬೇಡ, ಸುಮ್ಮನೆ ದಾರಿ ಬಿಡು. ಏನಿನ್ನೊಬ್ಬರಿಗೆ ಕೋಪ ಬರೋದು, ನಮ್ಮ ಬರಲ್ವಾ? ಬಿಡಲ್ಲ ಕಣಯ್ಯ, ಬಿಡಲ್ಲ, ಬಿಡಲ್ಲ ಕಣಯ್ಯ. ಕೋಪ ಬಂತು ನೋಡಿ ರಾವಣನಿಗೆ, ಬಿಡಲ್ವಾ? ಏ ಕೋಡ್ಗ, ಬಿಡದಾರಿನ. ಏ ಕೋಡ್ಗ ಅಂತ ಅಂದ್ಬಿಟ್ಟ. ಕೋಡ್ಗ ಅಂದ್ರೆ ಕೋತಿ ಅಂತ. ರಾವಣ ನಂದೀಶ್ವರನೇ ಏ ಕೋತಿ ದಾರಿ ಬಿಡು ಅಂತ ಹೇಳ್ಬಿಟ್ಟ. ನಂದೀಶ್ವರನ ಕೋಪ ಬಂತು. ಎಲ್ಲವೆಲ್ಲವ ರಾವಣ, ಶಿವನ ಪರಮ ಭಕ್ತ ಅಂತ ನನ್ನನ್ನೇ ಕೋತಿ ದಾರಿ ಬಿಡು ಅಂತ ಹೇಳಿದೆ ಅಲ್ವಾ? ಸರಿ, ನಾನು ಕೋತಿದೆ. ನಾನು ಕೋತಿ ಆದ ಮೇಲೆ ನಿನಗೆ ಈ ತ್ರೇತಾಯುಗದಲ್ಲಿ ಆ ಕೋತಿಗಳಿಂದಲೇ ಸಾವು ಬರಲಿ ಹೋಗುವಂತ ಶಾಪ ಕೊಟ್ಟ. ನೋಡಿ, ನೀವು ರಾಮಾಯಣದಲ್ಲಿ ಸೀತೆಯನ್ನು ರಾವಣ ಅಪಹರಿಸಿಕೊಂಡಾಗ ಸೀತೆ ಎಲ್ಲಿದ್ದಾಳಂತಾನೆ ರಾಮನು ಗೊತ್ತಿರಲ್ಲ. ಆಗ ಕಿಷ್ಕಿಂಧಾ ಪರ್ವತದಲ್ಲಿ ಆಂಜನೇಯನ ಸ್ನೇಹವಾಗಿ ಇಡೀ ಹಿಂದೂ ಮಹಾಸಾಗರವನ್ನೇ ಆಂಜನೇಯ ಹಾರಿ ಲಂಕೆಯಲ್ಲಿ ಸೀತೆಯ ಸ್ಥಳವನ್ನು ಹುಡುಕಿ ಅರ್ಧ ಲಂಕೆಯನ್ನು ಸುಟ್ಟು ಹಿಂತಿರುಗಿ ಬಂದು ಕಪಿಗಳೆಲ್ಲ ಸೇರಿ ರಾಮಸೇತುವೆಯನ್ನು ಕಟ್ಟಿ ರಾವಣರ ಯುದ್ಧವಾಗಿ ರಾವಣನನ್ನು ರಾಮ ಸದೆಬಡಿದು ಸೀತಾಮಾತರಿ ಹಿಂದಿನ ಅಯೋಧ್ಯೆ ತರಲು ಕಾರಣಕರ್ತರಾದವರು ಕಪಿಗಳು, ಕೋತಿಗಳು. ಯಾಕೆಂದ್ರೆ ಇಲ್ಲಿ ನಂದೀಶ್ವರ ಕೊಟ್ಟುಬಿಟ್ಟಿದ್ನಲ್ಲ ಶಾಪ, ನಿನ್ನ ಕೋತಿಗಳಿಂದನೇ ಸಾವು ಬರಲಿ ಅಂತ. ಅದಕ್ಕೆ ರಾವಣ ಕೊನೆಗೆ ಕೋತಿಗಳಿಂದನೇ ಸಾಯೋದು. ಇದೊಂದು ಶಾಪ. ಇದೇ ಕಥೆಯಲ್ಲಿ ಪಾರ್ವತಿ ಇನ್ನೊಂದು ಶಾಪ ಕೊಡ್ತಾಳೆ. ಇವೆರಡು ಶಾಪದಿಂದನೇ ರಾಮಾಯಣ ಹುಟ್ಟೋದು. ನೋಡಿ, ಯಾವಾಗ ನಿನ್ನ ಕೋತಿಗಳಿಂದನೇ ಸಾವು ಬರಲಿ ಅಂತ ಶಿವನ ಆಜ್ಞೆ ಆದಂತ ನಂದೀಶ್ವರ ಶಾಪ ಕೊಟ್ಟುಬಿಟ್ನೋ, ರಾವಣನ ಕೋಪ ಬಂತು. ಎಲ್ಲವೆಲ್ಲವೋ ಎತ್ತೇ, ಶಿವನನ್ನು ಒತ್ತುಕೊಂಡು ತಿರುಗಾಡು ನಿನಗೆ ಎಷ್ಟು ಸೊಕ್ಕಿರ್ಬೇಕಾದ್ರೆ ಶಿವನನ್ನು ಅಂತರಾಳದಲ್ಲಿಟ್ಟು ಪೂಜೆ ಮಾಡುವ ನಮಗೆಷ್ಟು ಸೊಕ್ಕಿರ್ಬೇಕು. ನೀವೆಲ್ಲ ಕೈಲಾಸದಲ್ಲಿ ಇದೀವಿ ಅಂತ ತಾನು ಇಷ್ಟೊಂದು ದುರಹಂಕಾರದಿಂದ ಆಡ್ತಿರೋದು. ಈ ಕೈಲಾಸನೆ ಒತ್ಕೊಂಡು ಭೂಲೋಕಕ್ಕೆ ಮಣಿಕಬಿಟ್ರೆ ನೀವೆಲ್ಲ ನಾನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ಬೇಕು ಅಂತ ಶಿವನ ಭಕ್ತ ಅನ್ನುವಂತ ಬಂಡ ಧೈರ್ಯದಲ್ಲಿ ರಾವಣ ಇಡೀ ಕೈಲಾಸಿಗೆ ಕೊಟ್ಟುಬಿಟ್ಟ. ಹರ ಹರ ಮಹಾದೇವ ಶಂಭೋ. ಎದ್ದು ಬಿಡ್ತು ಕೈಲಾಸ ಮೇಲ್ಗಡೆ. ಒಳಗಡೆ ಪಾರ್ವತಿ ಕೇಳ್ತಾಳೆ, ಸ್ವಾಮಿ ಇದೇನಿದು ವಿಚಿತ್ರ, ನಾವೇ ಭೂಲೋಕಕ್ಕೆ ಸಿಡಿದು ಗುಡುಗು ಇದ್ಯಾರು ನಮ್ಮ ಕೈಲಾಸ ಇದ್ದಾರೆ. ಪಾರ್ವತಿ ಎದುರಬೇಡ. ರಾವಣನಿಗೂ ನಂದೀಶ್ವರನು ಜಗಳವಾಗಿ ರಾವಣನಿಗೆ ಉಚ್ಕೋಪ ಬಂದು ಕೈಲಾಸ ಎತ್ತಿದಾನೆ ಕಣೆ, ಅಷ್ಟೇ. ಅಲ್ಲ ಸ್ವಾಮಿ, ನೀವೊಂದು ಸ್ವಲ್ಪ ಬುದ್ಧಿ ಕಲಿಸಿ ಕೈಲಾಸದ ಬೆಲೆ ಏನು ಅಂತ ಅವನು ತಿಳಿಸಿ. ನಿಜ, ರಾವಣನಿಗೆ ಕೈಲಾಸದ ತೂಕ ತಿಳಿಸ್ತೀನಿ ನೋಡುವಂತ ಶಿವನೇ ತನ್ನ ಹೊಂಗುರದಷ್ಟು ತೂಕವನ್ನ ಕೈಲಾಸದ ಮೇಲೆ ಬಿಟ್ಟ. ಶಿವನೇ ತೂಕ ಬಿಟ್ಟ ಮೇಲೆ ತಡ್ಕೊಳಕ್ಕಾಗುತ್ತಾ? ಅಲ್ಲಿ ತೂಕ ತಡಿದಾರದ ಕೈ ಬಿಟ್ಟ ರಾವಣ ಶೋಮೇಧ ಕೊಂಡಾನಂದ ಮಧ್ಯದಲ್ಲಿ ಒಂದು ಧೂಪನ ಕೆಳಗಡೆ ಬಿದ್ದವನು ಮತ್ತೆ ನಿಂತುಕೊಂಡ. ಎಲ್ಲವೆಲ್ಲವ ಶಿವ, ವರ ಕೇಳೋದಕ್ಕೆ ಅಂತ ಕೈಲಾಸ ಬಂದ್ರೆ ಕೆಲಸಕ್ಕೆ ಬಾರದ ನಂದಿಯನ್ನು ಬಾಗಿಲಲ್ಲಿ ಕುಣಿಸಿ ಹೆಂಡತಿಯೊಂದು ಸದಸಾಡಿಕೊಂಡು ನನ್ನ ಇಲ್ಲಿ ತಂದು ಕೆಡಬದ. ಏ ಶಿವ, ವರ ಕೇಳೋದಕ್ಕೆ ನಾನು ಯಾಕೊಂಡು ನಿನ್ನ ಹತ್ರ ಬರಬೇಕು? ನಾನಿರೋ ಸ್ಥಳಕ್ಕೆ ನಿನ್ನೇ ಕರೆಸ್ತೀನಿ ಅಂತ ಪೀತಾಂಬರವನ ಆಸಿ ತಪಸ್ಸು ಕೂತ್ಕೋತಾ ಇದ್ದಾನೆ. ನೋಡಿ ರಾವಣ, ಇವನು ತಪಸ್ಸು ಕೂತ್ಕೋಬೇಕು. ಅವ್ರು ಬಂದ್ರು. ಎಲ್ಲ ಕತ್ತಲು ಬರಲೇಬೇಕಲ್ಲ. ಎಡದ ಕೈಲಿ ತಾಳ, ಬಲದ ಕೈಲಿ ತಂಬೂರಿ. ಯಾರೋ ಪಟ್ನೆ ಹೇಳ್ತಾವ್ರಂದ್ರೆ ಇಲ್ಲೂ ಅವರು ಅಂತ ಆಯ್ತು ಅಲ್ಲಿಗೆ. ಯಾಕೆಂದ್ರೆ ಈ ನಾರದು ಎಲ್ಲ ಕತ್ತಲು ಬರಲೇಬೇಕು. ನೋಡಿ, ಬಂದ ಮೇಲೆ ಕತೆ ಚೆನ್ನಾಗಾಗೋದು. ಇಲ್ಲಿದ ಅಲ್ಲಿಗೆ, ಅಲ್ಲಿದ್ದು ಇಲ್ಲಿಗೆ ಹೇಳಿ, ಇಲ್ಲ ಸೈಡ್ ಹೇಳಿ ಕತೆ ಮುಂದುವರಿಸೋದಕ್ಕೆ ಇವರೇ ಕಾರಣ. ಆ ಬ್ರಹ್ಮಮಾನಸ ಪುತ್ರರಾದಂತ ನಾರದ ಮುನಿಗಳು ಆ ರಾವಣದ ಬಳಿಗೆ ಬರ್ತಾವ್ರು. ನೋಡಿ ಕತೆ ಹೇಗಿದೆ. ಶೇಷಶಯನ ನಾರಾಯಣ ಕಮಲ ನಯನ ಕಮಲವದನ ಕಮಲಾರಮಣ ನಾರಾಯಣ
ನಾರಾಯಣ ನಾರಾಯಣ. ಕಮಲ ನಯನ ಕಮಲವದನ ಕಮಲಾರಮಣ ನಾರಾಯಣ ಕಮಲಾರಮಣ ನಾರಾಯಣ ಕಮಲ ನಯನ ಕಮಲವದನ. ಲೋಕದ ನಾಟಕಕ್ಕೆ ನೀ ಸೂತ್ರಧಾರಿ, ನಿನ್ನ ಗುಣಗಾನ ಮಾಡುವ ನಾ ಪಾತ್ರಧಾರಿ. ನಾ ಬರಿಯ ವೀಣೆ ವೈಣಿಕನೋ ನೀನೆ, ನೀ ನುಡಿಸಿದಂತೆ ಹಾಡುವೆನು ನಾನು ನಾನು. ಮುನಿಗಳ ಮನದಲ್ಲಿ ಮನೆ ಮಾಡಿ ನಿಜ ಭಕುತರ ಹೃದಯದಿ ನಲಿದಾಡಿ. ನಾರಾಯಣ ನಾರಾಯಣ. ಮುನಿಗಳ ಮನದಲ್ಲಿ ಮನೆ ಮಾಡಿ ನಿಜ ಭಕುತರ ಹೃದಯದಿ ನಲಿದಾಡಿ. ಕರೆದರೆ ಬರುವ ಅಭಯವ ಕೊಡುವ, ಕರೆದರೆ ಬರುವ ಅಭಯವ ಕೊಡುವ ಶ್ರೀವತ್ಸನೇ ಕರುಣಾಳು ತಂದೆ. ಕಮಲ ನಯನ ಕಮಲವದನ ಕಮಲಾರಮಣ ನಾರಾಯಣ ಕಮಲ ನಯನ ಕಮಲವದನ. ಹುರುಳದ ಹಡಿಸಿ ಜಯವನೋ ಗಳಿಸಿ ಕಾಪಾಡುವ ಕರುಣಾಳು ತಂದೆ. ಕಮಲ ನಯನ ಕಮಲವದನ ಕಮಲಾರಮಣ ನಾರಾಯಣ ಕಮಲಾರಮಣ ನಾರಾಯಣ ಕಮಲ ನಯನ ಕಮಲವದನ. ನಾರಾಯಣ ನಾರಾಯಣ. ಓಹೋ ಏನಪ್ಪ ರಾವಣ ಈ ಕಡೆ ಬಂದ್ಬಿಡ್ತಿ, ಏನ್ ಸಮಾಚಾರ? ರಾವಣ ಹೇಳ್ತಾನೆ, ಬನ್ನಿ ನಾರದರೆ ಬನ್ನಿ, ಆ ಶಿವನಿಗೆ ಮೋಸ ಮಾಡಿಬಿಟ್ಟ ನಾರದ್ರೆ. ಮೋಸ ಮಾಡಿಬಿಟ್ನ? ಏನ್ ಮೋಸ ಮಾಡಿದ್ನಯ್ಯ? ವರ ಕೇಳೋದಿಕ್ಕೆ ಅಂತ ಕೈಲಾಸಕ್ಕೆ ಹೋದ್ರೆ ಕೆಲಸಕ್ಕೆ ಬಾರದ ನಿಂದಿನ ಬಾಗಿಲಲ್ಲಿ ಕುಣಿಸಿ ಹೆಂಡತಿಯೊಂದು ಸರಸಾಡಿಕೊಂಡು ನನ್ನನ್ನು ಇಲ್ಲಿ ತಂದು ಕೇಳಿದ್ದಾನೆ ನಾರದ್ರೆ. ಭಕ್ತರು ಕೊಡುವಂತ ಅಭಯ ಎಂತ ಅಂತ ನೀವೇ ಹೇಳಿ. ಓಹೋ ಇದಾ ಸಮಸ್ಯೆ. ತಪ್ಪು ಅವಂದು ಇದೆ, ನಿಂದು ಇದೆಯಲ್ಲ ತಪ್ಪು. ನಂದುನಾ? ಏನ್ ಹೇಳ್ತಾ ಇದ್ದಲ್ಲ ನಾರದ್ರೆ? ನೋಡು, ಯಾರ ಜೊತೆನಾದ್ರೂ ಗುದ್ದಾಡಬೇಕು ಅಂದ್ರೆ ಮೊದಲು ಅಡುಪಾಯ ಬಂದೋಬಸ್ತ್ ಮಾಡ್ಕೋಬೇಕು. ಅಡುಪಾಯ ಹಾಗಂದ್ರೆ ನಾರದ್ರೆ, ಅಯ್ಯೋ ಅಡುಪಾಯ ಅಂದ್ರೆ ಇನ್ನೇನೆಯ? ಆಯಸ್ಸು. ಈ ಆಯಸ್ಸು ಅನ್ನೋದು ಗಟ್ಟುಮುಟ್ಟಾಗಿದ್ರೆ ಕಲ್ಲು ಬಂಡೆಗೆ ತಲೆ ಚೆಚ್ಕೊಂಡ್ರು ಪ್ರಾಣ ಹೋಗಲ್ಲ. ಯಾಕೆ ನಾರದ್ರೆ? ನನಗೆ ಆಯಸ್ಸಿಲ್ವಾ? ಅಯ್ಯೋ ನಿನಗೆ ಆಯಸ್ಸಿದೆ ಕಣೆ, ಯಾರಿಲ್ಲ ಅಂದವರು. ಆದ್ರೆ ನಿನಗೆ ಬ್ರಹ್ಮ ಅದರಲ್ಲೂ ಮೋಸ ಮಾಡೋನು ಗೊತ್ತಾ? ನೋಡಿ ನಾರದ್ರು ಪುಡಿ ಬಿಡ್ತಾವ್ರೆ. ಈಗ ಪುಡಿ ಬಿಡ್ತಾವ್ರೆ ಅಂದ್ರೆ ಚಾಡಿ ಹೇಳ್ತಾವ್ರೆ ಅಂದ್ರೆ ಇವರು ಅದೇ ಕೆಲಸ ಅಲ್ವಾ? ರಾವಣ ಹೇಳ್ತಾನೆ, ಏನು ಬ್ರಹ್ಮದೇವ ನನ್ನ ಆಯಸ್ಸಲ್ಲಿ ಮೋಸ ಮಾಡವನ? ಏನ್ ಹೇಳ್ತಾ ಇದ್ದೀರಾ? ಕಣಯ್ಯ, ನಿನಗೆ ಒಟ್ಟಿನ ಆಯಸ್ಸು ಎಷ್ಟು ಹೇಳು? 6 ಕೋಟಿ ವರ್ಷಗಳನ್ನ ಆರಿದ್ರೆ ನೋಡಿ. ರಾವಣನ ಒಟ್ಟು ಆಯಸ್ಸಿದ್ದ 6 ಕೋಟಿ ವರ್ಷ. ನಮೀಗಿನ ಕಾಲದಲ್ಲಿ 60ಕ್ಕೆ ಸರಪಣಿಯಾಗಿ ಕಟ್ಟಾಕ್ಬೇಕು, ಕೆಲವರು ಅದನ್ನು ಕಿತ್ಕೊಂಡೈತಾರೆ ಈಗ. ಆದ್ರೆ ರಾವಣನಿಗಿದ್ದು 6 ಕೋಟಿ ವರ್ಷಗಳು. ನಿನಗೆಲ್ಲ 6 ಕೋಟಿ ವರ್ಷ. ಆದ್ರೆ ಬ್ರಹ್ಮ ನಿನ್ನ ಹಣೆ ಮೇಲೆ ಬರೆದಿರೋ ಬರೀ 6 ಕೋಟಿ. ಅರ್ಧ ಕೋಟಿ ಆಸ್ನುಂಗನ್ ಗೊತ್ತಾ? ಏನ್ ಹೇಳ್ತಾ ಇದ್ರ ನಾರದ್ರೆ? ನೀವು ಹೇಳ್ತಾ ಮಾತು ಸತ್ಯವಾ? ಕಣೆಯ. ಅರ್ಧ ಕೋಟಿ ಆಯಸ್ಸು ಅಂದ್ರೆ 50 ಲಕ್ಷ ವರ್ಷಗಳು. ಎಂತೆಂತ ಆಟ ಆಡ್ಬೋದು ನೀನು, ಯೋಚನೆ ಮಾಡು ನಾರದ್ರೆ. ಈಗ ಆ ಅರ್ಧ ಕೋಟಿ ಆಯಸ್ಸು ಕೊಡಬೇಕು, ನಾನು ಏನ್ ಮಾಡ್ಬೇಕು? ಅಯ್ಯೋ ಎಲ್ಲ ನನ್ನೇ ಕೇಳ್ತೀಯಲ್ಲಯ್ಯ. ನಿನ್ನ ಆಯಸ್ಸು ನಿನಗೆ ಕೊಡೋದಕ್ಕೆ ಅವನಿಗೇನು ಸಂಕಟ? ಬ್ರಹ್ಮನನ್ನ ಕುರಿತು ತಪಸ್ಸು ಮಾಡಿ ಕರೆದು ಕೇಳವನ್ನ.
ಸರಿ ನಾರದ್ರೆ ಈಗಲೇ ಹೋಗ್ತೀರಿ. ಸ್ವಲ್ಪ ತಾಳು. ಬ್ರಹ್ಮ ಬಹಳ ಬುದ್ಧಿವಂತ. 6 ಕೋಟಿ ಇದೆಯಲ್ಲ, ಅರ್ಧ ಕೋಟಿ ಇಟ್ಕೊಂಡು ಏನ್ ಮಾಡ್ತೀಯ ಅಂತ ಕೇಳ್ತಾನಾಗ ನೀನೇನು ಉತ್ತರ ಕೊಡ್ತೀಯಾ? ಹೌದಲ್ವಾ? ಮತ್ ನಾನು ಹೇಗೆ ಕೇಳ್ಬೇಕು ನಾರದ್ರೆ? ನಾನು ಹೇಳ್ಕೊಡ್ತೀನಿ, ಹಾಗೆ ಕೇಳು, ಎಲ್ಲ ಸರಿ ಹೋಗುತ್ತೆ. ಅದೇನ್ ಹೇಳಿ ನಾರದ್ರೆ, 6 ಕೋಟಿ ಇದೆಯಲ್ಲ, ಅರ್ಧ ಕೋಟಿ ಇಟ್ಕೊಂಡು ಏನ್ ಮಾಡ್ತೀಯ ಅಂತ ಬ್ರಹ್ಮದೇವ ನೀನು ಕೇಳಿದ್ರೆ, ನಿನ್ನ 6 ಕೋಟಿ ನಾನು ಬೇಡ, ಅರ್ಧ ಕೋಟಿನೇ ಬೇಕು ಅಂತ ಹಠ ಮಾಡು. ಅವ್ನು ಕೊಡ್ತಾನ, ನೀ ಇಸ್ಕೊಂಬಾನ. ಇಲ್ಲೇ ಮರದಲ್ಲಿ ಇರ್ತೀನಿ ಏನಪ್ಪ, ನಿನಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಿರೋದು. ಯೋಚನೆ ಮಾಡು. 6 ಕೋಟಿ ಬೇಡ, ಅರ್ಧ ಕೋಟಿ ಬೇಕು, ಹಿಂಗೇಲ್ ಅರ್ಧ ಕೇಳಿದ್ರು ಇದೇ ತರ ಕೇಳಬೇಕು, ಬೇರೆ ರೀತಿ ಕೇಳಂಗಿಲ್ಲ, ಇದೇ ತರ ಇರಬೇಕು, ನಿನಗೆ ಒಳ್ಳೇದಾಗ್ಲಿ ಅಂತ ನಾನು ಮಾಡ್ತಿರೋದು. ಯೋಚನೆ ಮಾಡಪ್ಪ. ಸರಿ ನಾರದ್ರೆ ಹಾಗೆ ಕೇಳ್ತೀನಿ ಅಂತ ಆತ್ಮಲಿಂಗ ತರಕ್ಕೆ ಹೋಗ್ತಿದ್ದವನು ಮನಸ್ಸನ್ನ ಕೆಡಿಸಿ ನಾರದ್ರು ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡಿಸ್ತಾರೆ. ಇಲ್ಲಿ ಭಕ್ತಿಯಿಂದ ಬ್ರಹ್ಮದೇವನ ಸ್ಮರಣೆ ಮಾಡ್ತಾವನೆ ರಾವಣ. ಓಂ ಬ್ರಹ್ಮದೇವಾಯ ನಮಃ, ಓಂ ಬ್ರಹ್ಮದೇವಾಯ ನಮಃ, ಓಂ ಬ್ರಹ್ಮದೇವಾಯ ನಮಃ. ಹೇ ಸರಸಿದೋದ್ಭವ ಸರಸಿ ಜಾತನೆ, ಸರಸ್ವತಿಯ ಪ್ರಿಯಕರನೆ ಬ್ರಹ್ಮದೇವನೇ, ಸ್ಮರಣೆ ಮಾತ್ರದಿ ಬಂದು ಸಲಹುವ ಹಂಸವಾಹನನೇ, ಪರಮ ಕರುಣಾಮೂರ್ತಿ ನಿನ್ನೀ ಚರಣ ಕಮಲದಿ ಶಿರವ ನೀಡುತ್ತಲೀ, ಪರಮ ಕರುಣಾಮೂರ್ತಿ ನಿನ್ನೀ ಚರಣ ಕಮಲದಿ ಶಿರವ ನೀಡುತ್ತಲೀ, ವರವನೊಂದನು ಬೇಡು